ಬಸ್ಸಿಗೆ ಲೇಟ್ ಆಗುತ್ತಮ್ಮ, ನಾನು ಹೊರಡಬೇಕು. ರವಿ, ನಿಮ್ಮಪ್ಪ ಅಷ್ಟು ಹೇಳಿದ ಮೇಲೂ ನೀನು ಹೋಗ್ಲೇಬೇಕೇನು? ಹೆತ್ತವರ ಸಂತಾನ ಅರ್ಥ ಮಾಡ್ಕೊಳ್ಳೋ. ನೀನು ಹೋಗ್ಲೇಬೇಕೇನಪ್ಪ ರವಿ. ಇನ್ನೊಂದ್ಸಲ ಯೋಚನೆ ಮಾಡೋ. ರವಿ, ನೀನ್ ಊರ್ ಬಿಟ್ಟು ಹೋದ್ರೆ ಅಕ್ಕಪಕ್ಕದವರು ನಮ್ಮನ್ನ ನೋಡಿ ನಗೋದಿಲ್ವೇನಪ್ಪ? ನಾಳೆ ನಮ್ ಗತಿ, ಮಕ್ಳ ಗತಿ ಏನು? ನಾಳೆ ನಮ್ಮನ್ನ ನೋಡ್ಕೊಳ್ಳೋರು ಯಾರಪ್ಪ? ಯಾರೋ ಏನೋ ಹೇಳಿದ್ರು ಅಂತ ನೀನು ಅವ್ರ ಮಾತನ್ನ ನಂಬಿ ನಮ್ಮನ್ನೆಲ್ಲ ಬಿಟ್ಟು ಅಷ್ಟು ದೂರ ನೀನೊಬ್ಬನೇ ಹೋಗಿ ಏನ್ ಸಾಧಿಸ್ಬೇಕು ಅಂತಿದೀಯ? ನಮಗಿರೋ ಆಧಾರ ಅಂತಂದ್ರೆ ನೀನೊಬ್ಬನೇ ಕಣೋ. ನೀನೇ ಹೊರಟೋದ್ರೆ ಹೇಗೋ ಯೋಚನೆ ಮಾಡು. ನಿಮ್ಮ ಅಪ್ಪನ ಸ್ಥಿತಿ ಏನಾಗಬಹುದು ಅಂತ ಅವ್ರ ಮನಸ್ಸನ್ನು ನೋಯಿಸೋದು ಒಳ್ಳೇದಲ್ಲಪ್ಪ. ಹೋಗ್ತೀಯೇನೋ? ಹೌದಮ್ಮ, ಬರ್ತೀನಿ. ಅಪ್ಪ, ಬೇಜಾರು ಮಾಡ್ಕೋಬೇಡಿ ಅಪ್ಪ. ಅಮ್ಮನಿಗೆ ಸ್ವಲ್ಪ ಧೈರ್ಯ ಹೇಳಿ. ನಾನು ಹೋಗದೆ ಹೋದ್ರೆ ನನ್ನ ಕೆಲಸ ಸಿಗೋದಿಲ್ಲಪ್ಪ. ನಿಮ್ಮನ್ನೆಲ್ಲ ಬಿಟ್ಟು ಹೋಗಕ್ಕೆ ನನಗೂ ಇಷ್ಟ ಇಲ್ಲಪ್ಪ. ಇವನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿಪ್ಪ. ನಿಮ್ ಕಣ್ಣೋರ್ಸ್ಕೊಡಿ. ಬಿಡಯ್ಯ, ನಿನ್ನ ಮನಸ್ಸನ್ನು ಕಲ್ ಮಾಡ್ಕೊಂಡು ನಮ್ಮಿಂದ ದೂರ ಹೋಗ್ಬೇಕು ಅಂತಿದ್ಯಾ. ನಾವೇನ್ ಮಾಡಕ್ಕಾಗತ್ತೆ? ನಮ್ಮಿಂದ ಸಾಧ್ಯ ಇಲ್ಲ. ನಿನ್ ಮನ್ಸಿಗೆ ಬಂದಿರೋದನ್ನ ನಾವ್ ಹೇಗ್ ತಡೆಯಕ್ಕಾಗತ್ತೆ? ಬೇಕಾದಷ್ಟು ಕೆಲಸ ಇಲ್ಲೇ ಸಿಗೋವಾಗ ಅಷ್ಟು ದೂರ ಹೋಗ್ತೀನಂತೆಲ್ಲೋ, ಅಲ್ಲಿ ಹೋಗಿ ನಿನ್ ಕಾಲ್ ಮೇಲೆ ನಿಂತ್ಕೋತೀನೋ? ನಿಮ್ಮ ಅಮ್ಮ ಅಷ್ಟು ಹೇಳಿದ್ರು, ಅದನ್ನ ಮೀರಿ ಹೋಗ್ತಾ ಇದೆಯಲ್ಲೋ. ನಾನ್ ನಿನ್ ತಡಿತೀನಿ ಅಂತ ನೀನೇನು ಹೆದರ್ಕೋಬೇಡ. ನೀನ್ ಹೋಗು, ಹೊಸ ಜಾಗ ಅದು, ಹುಷಾರಾಗಿರು. ನಾನು ಹೋಗಿ ಬರ್ತೀನಿ. ಅಪ್ಪ ಅಮ್ಮನ ಹುಷಾರಾಗಿ ನೋಡ್ಕೊ. ನಾನು ಊರಿಗೆ ಹೋದ ತಕ್ಷಣ ಕಾಗ್ದ ಬರ್ತೀನಿ. ಅಮ್ಮ, ಬರ್ತೀನಿ ಬರ್ತೀನಿ, ಅಳ್ಬೇಡ. ಹುಷಾರ, ಹೋಗ್ಬಿಟ್ ಬಾ. ಹೋಗಿ ಬರ್ತೀನಿ. ಹುಷಾರು, ಹೋಗು ಪಾಪ, ಒಳ್ಳೇದಾಗ್ಲಿ. ಕಾಗ್ದ ಹಾಕೋದನ್ನ ಮರಿಬೇಡ. ಸರ್ಕಾರಿ 13 ಕ್ಲಾಸ್ ಹಾಕೋಬೇಕು. ಅಯ್ಯ, ಮುಂದೆ ಹೋಗಿ ಎಡಗಡೆ ತಿಳ್ಕೊಳ್ಳಿ. ಮುಂದೆ ಹೋಗಿ, ಮುಂದೆ ಹೋಗಿ ಎಡಗಡೆ. ಬರ್ತೀನಿ. ಯಾರು? ನಾನು ರವಿ ಅಂತ. ಯಾರ್ ಬೇಕಿತ್ತು? ರಮೇಶ್ ಅವ್ರು ಬೇಕಾಗಿತ್ತಮ್ಮ. ಇಲ್ವಾ? ಅವ್ರಿಲ್ಲ, ಮನೆ ಖಾಲಿ ಮಾಡಿದ್ದಾರೆ. ಮನೆ ಖಾಲಿ ಮಾಡ್ಬಿಟ್ರ? ಎಲ್ಲಿದ್ದಾರೆ ಅಂತ ಏನಾದ್ರು ಗೊತ್ತಾ? ಅವ್ರು ಎಲ್ಲಿದ್ದಾರೆ ಅಂತ ನಮಗ್ ಗೊತ್ತಿಲ್ಲ. ಎಲ್ಲಿ ಅಂತ ಹುಡ್ಕೋದೀಗ?
ದೇವ್ರೆ, ನಿದ್ದೆ ಬರ್ದಿರೋ ಹಾಗೆ ಕಾಪಾಡಪ್ಪ ಪರಮಾತ್ಮ. ರವಿ, ಏ ರವಿ, ಇದೇನು ಊಟನೂ ಮಾಡ್ದೆ ನಿದ್ದೆ ಕಟ್ಕೊಂಡು ಓದ್ತಾ ಇದ್ಯಾ? ಊಟ ಮಾಡಿ ಓದಕ್ಕಾಗಲ್ವಾ? ಊಟ ಮಾಡಿ ಓದೋದ್ರೆ ಆಯ್ತಪ್ಪ. ಸರಿ, ಇವಾಗ ಊಟ ಮಾಡು. ನನಗೇನು ಬೇಡಪ್ಪ. ಯಾಕಪ್ಪ? ನನಗೇನು ಬೇಡಪ್ಪ, ನನಗೆ ಹಸುವಿಲ್ಲಪ್ಪ. ರವಿ, ಏನ್ ವಯಸ್ಸಿನ ಹುಡುಗರೆಲ್ಲ ಹೀಗೆ ಉಪವಾಸ ಮಾಡಿ ಓದ್ತಾರೇನೋ? ಅವ್ರು ನೋಡಿ ಕಲ್ತ್ಕೋ. ಕಡದ್ದಾಗಿ ತಿಂತಾರೆ, ಓದ್ತಾರೆ. ಊಟ ಮಾಡು, ಊಟ ಮಾಡಿ ಓದು. ನಂಗೆ ಬೇಡ ಅಂತ ಹೇಳಿದ್ನಲ್ಲ. ಇವನ ನನ್ ಮಾತು ಕೇಳೋಣ ಅಂತೆಲ್ಲ. ತಾಳು, ನಿಮ್ಮ ಅಮ್ಮನ್ ಕಳಿಸ್ತೀನಿ. ಅಪ್ಪ, ಬರ ಅಮ್ಮ, ನೋಟ್ಸ್ ಬುಕ್ ಕೊಡಮ್ಮ. ಇಲ್ಲಿ ನನಗೆ ಊಟ ಬೇಡಮ್ಮ. ಊಟ ಮಾಡ್ಬಿಟ್ಟು ಆಮೇಲೆ ಕೂತ್ಕೋ. ರವಿ, ನಾನು ಊಟ ಮಾಡ್ಸಕ್ ಬಂದಾಗ ಓದ್ಬೇಕು, ಹಸಿವಿಲ್ಲ ಅಂದೆ. ನಿಮ್ಮಮ್ಮ ಬಂದ ತಕ್ಷಣ ಮಾತಾಡದೆ ಬಂದು ಊಟ ಕೂತ್ಕೊಂಡ್ಬಿಟ್ಟೆ. ನೋಡ, ಓದೋದು ಕೆಲಸ ಮಾಡೋದೆಲ್ಲ ಈ ಮುದ್ದೆಗಾಗಿ. ಮುದ್ದೆ 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 ನಿನ್ನಿಂದ ನಾನು ಗೆದ್ದೆ ಅಲ್ಲನಮ್ಮ. ನಿಧಾನ ನಿಧಾನ ಕಣೋ. ನೀರ್ ಕೊಡಿ, ನೀರ್ ಕೊಡಿ. ತಟ್ಟೆ ತಟ್ಟೆ, ತಲೆ ಮೇಲೆ ತಟ್ಟೆ. ತಿನ್ನ ತಿನ್ನ, ಹೊಟ್ಟೆ ತುಂಬಾ ತಿನ್ನಲೇ. ತಿನ್ಸೆ ತಿನ್ಸೆ, ಎಳೆ ಮಗು. ಮಗ ಎಷ್ಟು ಬೆಳೆದು ದೊಡ್ಡವನಾದ್ರೂ ಹೆತ್ತ ತಾಯಿಗೆ ಮಗು ನೀಡಿ ಆ ಭಗವಂತ ಇವನಿಗೆ 100 ಆಯುಷ್ ಕೊಟ್ಟು ಕಾಪಾಡ್ಲಿ. ನನ್ ಜಾಗದಲ್ಲಿ ಮಲ್ಕೊಂಡ್ಬಿಟ್ಟಿದ್ದಾನೆ. ಮಾಡ್ತೀನಿ ಹೇಳಲೇ. ನನ್ನಕ್ಕೆ ಡಿಸ್ಟರ್ಬ್ ಮಾಡ್ತೀರಾ? ವೇಸ್ಟ್ ಬಾಡಿ ಆಗಿ ಮಲಗಿರೋದು ನೀನು, ಫುಲ್ ಟೈಮ್ ಕೆಲಸ ಮಾಡಿದಿರೋದು ನಾನು. ನನ್ನೇ ಯಾರು ಅಂತ ಕೇಳ್ತೀಯ? ಏನಯ್ಯ ಲಂಡನ್ ಮಲ್ಕೊಳಕ್ಕೆ ಅಬ್ಬ ಜಾಗ ಸಿಕ್ತು.
ನಮಸ್ಕಾರ ಸರ್. ನಮಸ್ಕಾರ. ಏನ್ ವಿಷಯ? ನನ್ಗೊಂದು ಕೆಲಸ ಕೊಡ್ತೀರಾ ಸರ್? ಕೆಲ್ಸ ಹೌದು ಸರ್. ನೋಡಿದ್ರೆ ಓದ್ದೋನ್ ತರ ಕಾಣ್ತೀಯಾ? ಇಲ್ಲೇನ್ ಕೆಲಸ ಮಾಡ್ತೀಯ? ಹಾಗನ್ಬೇಡಿ ಸರ್. ನಿನ್ನಿಂದ ಆಗಲ್ಲ ಬಿಡು. ನಿಂಗೇನ್ ಕೆಲಸ ಗೊತ್ತಿದೆ? ಕೆಲಸ ಅಂತ ಯಾವ್ದಾದ್ರು ಸರಿ ಸರ್. ಇರೋರ್ನೇ ಕೆಲಸದಿಂದ ತೆಗಿಬೇಕು ಅಂತಿದ್ದೀನಿ. ಇಲ್ಲಿ ಕ್ಲೀನರ್ ಕೆಲಸ ಖಾಲಿ ಇದೆ. ನಿನ್ ನೋಡಿದ್ರೆ ಕ್ಲೀನರ್ ಕೆಲ್ಸಕ್ಕೆ ಲಾಯಕ್ಕಲ್ಲ ನೀನು. ಎಲ್ಲೆಲ್ಲಿಂದಾನೋ ಬಂದ್ಬಿಡ್ತೀರಾ. ಕೆಲ್ಸ ಅಂತ ನಮ್ ತಲೆ ತಿಂತೀರಾ. ಹೋಗು ಬೇರೆ ಕಡೆ ಪ್ರಯತ್ನ ಪಡು. ಹೋಗು. ಅಪ್ಪ ಏನಪ್ಪ ಸಪ್ಗಿದ್ಯಾ? ಯಾಕಂದ್ ಗುರಾಯಿಸ್ತಾ ಇದೀಯಾ? ಅಯ್ಯೋ ನಿನ್ ಮುಖ ಇರೋದೇ ಹಂಗಲ್ವಾ? ನಾನೇನೋ ಅನ್ಕೊಂಡ್ಬಿಟ್ಟಿದ್ದೆ. ಅಪ್ಪ ಇದ್ದಂಗೆ ಮಗನೂ ಅಲ್ವಾ? ಏನ್ ಮಾಡಕ್ಕಾಗುತ್ತೆ? ಇಲ್ಲಿದೆ. ಖಾಲಿ ಆಗುತ್ತದೆ. ಏನ್ ಮಾಡೋದು ಈಗ? ಕಾಣಿಸ್ತಾ ಇದೆ. ಏನ್ ಮಾಡೋದು? ಯಾರು ತಗೊಂಡು ಬಿಟ್ಟಿದ್ದಾರೆ? ಹಾಕಪ್ಪ ಈ ಕಡೆ ಹಾಕಪ್ಪ. ಇಲ್ಲಿ ಅಯ್ಯೋ ಏನಪ್ಪ ಬಾಯಿಗೆ ಹಾಕ್ಬಿಟ್ಟೆ ಅಂದಲ್ಲೋ? ನೀಗೇನು ಬುದ್ಧಿಗಿದೆ ಇಲ್ವಾ? ಮಗ ಅಂತ ಒಂಚೂರು ಜ್ಞಾನ ಇಲ್ಲ. ಇನ್ನು ಅಪ್ಪನ ನಾನು ಚಿಟ್ ಬರ್ತದೆ ಈಗ. ಅಯ್ಯೋ ಏನು ಮಾಡೋದು ಈಗ? ಸದ್ಯ ಏನೋ ಬಾ ಸದ್ಯ. ಎಲ್ಲಿಟ್ಬಿಟ್ನಪ್ಪ? ನಾವು ಇಷ್ಟು ಕಾಣಿಸ್ತಾ ಇಲ್ಲ. ಯಾರು ಎತ್ಕೊಂಡು ಹೋಗ್ಬೋದು? ಅಯ್ಯೋ ನಾಚಿಕೆ ಅವ ಎಲ್ಲ ಕೇಳವ. ಟಿಫನ್ ಕ್ಯಾರಿಯರ್ ಐತೆ. ಓ ಅವ್ವ ಕಣವ. ಅವ್ವ ಅಂದ್ರೆ ನೀನು ಯಾಕೆ ಅದೇ ಸಿಗರೇಟು ಸಿಗರೇಟು ಅವನ ಎದುರುಗಡೆ ಕೇಳ್ತಾನಲ್ಲಪ್ಪ. ಗಾಡಿ ಕುತ್ಕೋಗ ನಂಚು ನಂಚು ನಂಚು. ಅಯ್ಯೋ 5 ವರ್ಷ ಆಯ್ತು ತಗೊಂಡು ಇನ್ನೊಂದು 5 ವರ್ಷ ಬಾಳಸ ನನಗೆ ಕಿತ್ತೋಗ್ತೈತೆ. ಟೈಟ್ ಬೇರೆ ಯಾಕೊಂಡ್ ಕೇಳೋ ಚಪ್ಪಲಿ ಕೊಡ್ಸೋ ಸ್ವೀಸ್ ಕೊಡ್ಸೋ ಅಂದ್ರೆ ಅದು ಕೊಡ್ಸಲ್ಲ. ಅವನೇ ನಂಚು ನಮ್ಗ ಅವ ಬಟ್ಟಿನ ಕಡೆ ಆಶೀರ್ವಾದ. ನಿಂಗೆ ಯಾಕೆ ಕನ್ನಡ ನಂಗೆ ಕೊಡು. ನಾನು ಹಾಕೊಂಡ್ರೆ ಗೊತ್ತಾ ಶಂಕರ್ನಾಗಿದ್ದಂಗಿದ್ದೀನಿ. ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಎಲ್ಲಿ ಎಲ್ಲಿ ಕಮಾನ್ ಅಣ್ಣ ಗಾಡಿ ರೆಡಿ. ಅಯ್ಯೋ ಅಣ್ಣ ಪೊಲೀಸ್ನವರು. ಅಣ್ಣ ಸ್ಟಾಪ್ 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 ಸ್ಟಾಪ್. ನಿಲ್ಸು ಜಗಬಿಡಿ ನಿಲ್ಲಲ್ಲ ನಿಲ್ಲಲ್ಲ. ಇಲ್ಲ ಸರ್ ಕುಡಿಲಿಲ್ಲ ಸರ್. ಕುಡಿದಿಲ್ಲ ಸರ್. ಒಳ್ಳೆ ನಿದ್ದೆ ಬಂದಿತ್ತು ಕೊಡು. ಅಣ್ಣ ಪೊಲೀಸು. ಸರ್ ನೀವ? ನಮಸ್ಕಾರ ಸರ್. ನಮಸ್ಕಾರ. ಏನ್ ಸರ್ ಇಲ್ಲೇ ನಾವು ಅರ್ಜೆಂಟ್ ಹೋಗ್ಬೇಕಾಗಿ ಸರ್. ಅದು ಎರಡಲ್ಲೇ ಕೇಸು ಲೈಸೆನ್ಸ್ ಇಲ್ಲ ಅಂತ ಒಂದು ಕೇಸು ಎಲ್ಲ ಸೇರಿ 1700 ರೂಪಾಯಿ ಹಾಕ್ತಿದೆ. ದಂಡ ಕಟ್ಬಿಟ್ಟು 1700 ರೂಪಾಯಿ ಕೊಡಕ್ಕಿಲ್ಲ ಅಂದ್ರೆ ಏನ್ರಿ ಮಾಡ್ತೀರಾ? ಇಲ್ಲ ಅಂದ್ರೆ ಏನ್ ಮಾಡ್ತೀಯ? ಏನ್ ತಿಳ್ಕೊಂಡ್ಬಿಟ್ಟಿದ್ಯಾ ನನ್ನ? RC ಬುಕ್ ಇದೆಯೇನೋ ನಿನ್ನ ಹತ್ರ? ಸರ್ ಸರ್ ಅಯ್ಯೋ ಅದನ್ನ ಮನೇಲಿ ಬಿಟ್ಟು ಬಂದ್ಬಿಟ್ಟಿದ್ದೀನಿ ಸರ್. ಏನ್ ಮಾಡೋದು ಸರ್ ಈಗ? ನಂಗೆ ಗೊತ್ತಿಲ್ಲ ಮಾತಾಡ್ಕೊಳ್ವಾ. ವೆರಿ ಗುಡ್ ವೆರಿ ಗುಡ್. ನಿನ್ನ ಹೆಸರೇನೋ? ಇರುತ್ತೆ ಗಾಡಿ ನಂಬರ್ ಸರ್ 300 ರೂಪಾಯಿ ಚೇಂಜ್ ಕೊಡಿ.
ಸಾರ್ ಎಲ್ಲ ಬಂದ ಇರೋದು ನೋಟು 2000 ರೂಪಾಯಿ ಇದೆ, ಚೇಂಜ್ ಇಲ್ಲ ಅಷ್ಟೇ. ಅಷ್ಟೇನಾ? ಬಂದ ಕೊಡ್ತೀಯಾ 2000? 300 ರೂಪಾಯಿ ಸಾಕಾಳಿ. ಕೀ ನನಗ? ಗಾಡಿ ವ್ಯಾಲ್ಯೂ 2000 ರೂಪಾಯಿ, ಅದರಲ್ಲಿ 300 ರೂಪಾಯಿ ಕೊಟ್ಟಿದ್ರ, 1700 ರೂಪಾಯಿ ಫೈನ್ ಕಟ್ಕೊಂಡ್ಬಿಟ್ಟು ನೀವು ನನ್ ದುಡ್ಡು ಗಾಡಿ ತಗೊಂಡೋಗು. ನನಗೆ ಖರ್ಚಿ ಕಾಸು ಸಿಕ್ತು, ನನಗೆ ಹೋಗ್ಲಿ, ಡಾಕ್ಯುಮೆಂಟ್ಸ್ ಆದ್ರೂ ಕೊಟ್ಟೋಗು. ಅಯ್ಯೋ ನೀಂದ ನಾನೇ ಕಿಲಾಡಿ ಅಂದ್ರೆ ಇವ್ನು ನನಗಿಂತ ಕಿಲಾಡಿ ಇದಾನಲ್ಲ. ಪಾಲಿಗೆ ಬಂದಿದ್ದು ಪಂಚಾಮೃತ. ಅಣ್ಣ 5 ರೂಪಾಯಿ ಸಾಂಬಾರ್ ಕೊಡೋಣ. ಮಂಜ ಸಾಂಬಾರ್ ಕೊಡು ಮಾರೆ. ಅಣ್ಣ ಸಾಂಬಾರಿನ ರೆಡಿ ಇಲ್ಲ, ಗಿರಾಕಿಗಳು ಬರ್ಲಿಕ್ಕುಂಟು, ಬೇಗ ರೆಡಿ ಮಾಡು ಮಾರೆ. ಸಾಂಬಾರ್ ಆಗಿಲ್ವಾ? ಸಾಂಬಾರು ಸ್ವಲ್ಪ ಲೇಟ್ ಆಗ್ತದೆ, ಬಿಸಿ ಬಿಸಿ ಬೇಳೆ ಬಾತು ಕೊಡ್ಲಾ? ನೀನೇ ಮಡಿಕ. ಗಿರಾಕಿಗಳು ಜಾಸ್ತಿ ಬಿಟ್ಟಿದ್ದೇವ್ರೆ, ಕಲೆಕ್ಷನ್ ಜಾಸ್ತಿ ಬರ್ತದೆ. ಅಣ್ಣ ಬಿಲ್ಲು ಇದೆಂತ ಮಾರೆ, ಬರೀ ಬಿಲ್ಲು ಕೊಟ್ಟದ್ದು, ದುಡ್ಡು ಎಲ್ಲಿ? ಹೊಟ್ಟೆ ತುಂಬ ಇಲ್ಲಿವರೆಗೂ ತಿಂದಿಲ್ವಾ? ಹಣ ಕೊಡದೆ ಎಂತದು? ದುಡ್ಡು ಕೊಡು. ಅಲ್ಲಿ ಬೋರ್ಡ್ ಹಾಕಿಲ್ವಾ ನೋಡಲ್ಲಿ, ಸಾಲ ಕೊಡುದಿಲ್ಲ ಅಂತ ಬೋರ್ಡ್ ಹಾಕಿಲ್ವಾ? ಈಗ ತಿಂದ್ಬಿಟ್ಟು ದುಡ್ಡು ಕೊಡಲ್ಲ ನಂಗೆ. ದುಡ್ಡು ಕೊಟ್ಟುವಾಗ ಮಾರೆ ನನಗೆಲ್ಲ ಖಾಲಿ ಉಂಟು, ಬೆಳಗ್ಗೆ ಅಂತ ಇದು ದುಡ್ಡು ತಾನೆ. ವಾಚ್ ಮಾಡಿಕೊಂಡಿರೋ, ಆಮೇಲೆ ದುಡ್ಡು ಬಿಸಾಕಿ ವಾಚ್ ಬಿಡಿಸ್ಕೊಂಡು ಎಂತ ಮಾರೆ ಕರ್ಮ. ಎಷ್ಟಾಯ್ತು ಬಿಲ್ಲು? ಬಿಲ್ 30 ರೂಪಾಯಿ ಆಯ್ತು. ಬೇರೇನ್ ಕೊಡ್ಲಿ ಸರ್? ಮ್ಯಾಚ್ ಬಸ್ ಕೊಡು ಸರ್. ಅಣ್ಣ ಬಸ್ ಕೊಡು. ನನ್ ಪ್ಯಾನ್ ಕಾರ್ಡು ಬಸ್ ಪಾಸ್ ಎಲ್ಲ ಆಯ್ತಾ? ಬಸ್ ಕೊಡೋಣ. ಹೋಟೆಲ್ ಗಿರಿವೆ ಅಂಗಡಿ ದೇವರೇ. ಅಯ್ಯೋ ರೇಟ್ ತಕ್ಕಂತೆ ಫುಲ್ ರುಚಿ ಆಗುತ್ತೆ. ಕೊಟ್ಟು ಒಳ್ಳೆ ತಿಂಡಿ ಮಾಡಿಸ್ತೀರಿ. ನನ್ ಫ್ರೆಂಡ್ ಬರ್ತಾನೆ ಕಾದೆ, ಅವ್ನ್ ಬರ್ಲಿಲ್ಲ. ರೂಮ್ಗೆ ಹೋಗಿ ದುಡ್ಡು ತರ್ತೀನಿ, ಅಲ್ಲಿವರೆಗೂ ಈ ಶರ್ಟ್ ಮಡಿಕೊಂಡಿರಿ. ನೆನ್ನೆ ತಾನು 150 ರೂಪಾಯಿ ಕೊಟ್ಟು ಫುಟ್ಪಾತ್ ಅಲ್ಲಿ ತಗೊಂಡಿದ್ದೆ. ದೇವರೇ, ಬೆಳಗ್ಗೆ ಎಂತ ಇದು? ನಾನು ಹೋಟೆಲ್ ಓನರ್ ಅಥವಾ ಡ್ರೈ ಕ್ಲೀನ್ ಇಟ್ಕೊಂಡಿದ್ದೀರಿ, ಎಂತ ಮಾರ ಇದು? ಸರ್ ದುಡ್ಡು ಉಂಟು ತಾನೆ? ಇಲ್ಲ ಸರ್, ನಿಮ್ ಹೋಟ್ಲಲ್ಲಿ ಒಂದು ಕೆಲಸ ಇದ್ರು ಕೊಡಿ ಸರ್. ನಾನು ಸಿನಿಮಾ ಡೈರೆಕ್ಟ್ ಆಗ್ಬೇಕು ಅಂತ ಈ ಊರಿಗೆ ಬಂದೆ ಸರ್. ದಯವಿಟ್ಟು ಇಲ್ಲ ಅನ್ಬೇಡಿ ಸರ್. ಊಟಕ್ಕೆ ಏನಾದ್ರೂ ದಾರಿ ಆಗುತ್ತೆ ಸರ್. ನನಗೆ ಯಾವ ಕೆಲಸ ಆದ್ರೂ ಕೊಡಿ ಸರ್. ನಿಮಗೆ ಆಕ್ಷನ್ ಕಟ್ಟು ಅಂತ ಹೇಳೋದೊಂದು ಬಿಟ್ಟರೆ ಬೇರೆ ಎಂತದ್ದು ಬರ್ತದೆ? ನೀವು ನನಗೆ ಯಾವುದೇ ಕೆಲಸ ಹೇಳಿದ್ರು ನಾನು ಕಲ್ತ್ಕೊಂಡು ಮಾಡ್ತೀನಿ ಸರ್. ದಯವಿಟ್ಟು ಇಲ್ಲಿರೋದಕ್ಕೆ ಅವಕಾಶ ಮಾಡಿಕೊಟ್ರೆ ಸಾಕು ಸರ್. ನಿಮಗೆ ಏನೇ ಕೆಲಸ ಬರಲ್ಲ ಅಂತೀರಾ? ಬೇರೆ ಎಂತ ಕೆಲಸ ಕೊಡೋದು? ಇಲ್ಲಿರೋದಕ್ಕೆ ಎಷ್ಟು ಕೊಡ್ತೀರಾ? ನನ್ನ ಹತ್ರ ದುಡ್ಡಿಲ್ಲ ಸರ್. ದಯವಿಟ್ಟು ಇದೊಂದು ಉಪಕಾರ ಮಾಡ್ಕೊಡಿ ಸರ್. ಅಲ್ಲ, ಬರುವವರು ಹೋಗೋರಿಗೆಲ್ಲ ಜಾಗ ಕೊಡ್ಲಿಕ್ಕೆ ನಾನೇನಿಲ್ಲಿ ತೋಟದಪ್ಪನ ಛತ್ತನ ಕಟ್ಸಿದ್ದೇನೆ. ಇಲ್ಲಿ ಬರುವವರೆಲ್ಲ ಅದು ಇದು ಚಂದ ತಿಂದು ಕಾಸಿಲ್ಲದೆ ಲೆಕ್ಕ ಬರೆದುಕೊಳ್ಳಿ ಬಟ್ರೆ ಅಂದ್ಬಿಟ್ಟು ಹೇಳಿ ಹೋಗ್ತಾರೆ. ಎಲ್ಲರಿಗೂ ಸಹಾಯ ಮಾಡ್ತಾ ಕೂತ್ರೆ ನಾಳೆ ನಾನು ನನ್ನ ಹೋಟೆಲ್ ಬಾಗ್ಲಾಕೊಂಡು ಹೋಗ್ಬೇಕಾಗ್ತದೆ. ಹೊರಡಿ ಮಾರೆ, ಪ್ಲೀಸ್ ಕೊಡಿ ಸರ್. ಹೊರಡ್ರಿ, ಸರುಗಿರಿ ಅಂತ ಎಲ್ಲ ಹೋಗ್ರಿ. ಎಷ್ಟೊತ್ತಾಗೋಯ್ತು, ಈ ನಳಪಾಕ ಗುಂಡ ಇನ್ನೂ ಬರ್ಲಿಲ್ವಲ್ಲ? ಈಗ ಲೇ, ಏನೇ ಇದು? ಹಣ್ಣು ಸುಟ್ಟು ಬೆಕ್ಕಿನಾಗ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದ್ಯಾ? ಒಂದ್ ಕಡೆ ನಿಂತ್ಕಳೆ. ಅಡಿಗೆಯವ್ರು ಬರ್ಲಿಲ್ಲ ಅಂತ ನಾನ್ ಟೆನ್ಷನ್ ಅಲ್ಲಿ ಇದ್ರೆ ಬಾಳೆ ಕಡೆ ನಿಂತ್ಕೊಳೆ. ಬರ್ಲಿಲ್ವಲ್ರಿ? ಅವಳು ಬಂದು ಪೇಂಟ್ ಮಾಡದೇ ಇದ್ರೆ ಆಗೋದಿಲ್ವಾ? ನಾನು ಬಡ್ಕಂಡೆ ಅವಳು ಬೇಡ ಅಂತ. ನನ್ನ ಮಾತು ಕೇಳ್ತೀಯಾ? ಅವಳು ಊರೆಲ್ಲ ಸುತ್ತರ್ಕೊಂಡು ಯಾವಾಗ ಬರೋದು? ಟೈಮಿಗೆ ಸರಿಯಾಗಿ ಬಂದು ಪೇಂಟ್ ಮಾಡೋದಿದ್ರೆ ಮಾಡ್ಲಿ, ಇಲ್ಲ ಅಂದ್ರೆ ಬಂದ ಸುಖ ಇಲ್ಲ. ಮಾಡ್ತೀರಾ? ರೆಡಿ ಮಾಡ್ಬಿಡ್ತೀವಿ ಬಿಡಿ. ಇಷ್ಟೊತ್ತಿಗೆ ಬರೋದು? ಗಂಡಿನ ಕಡೆ ಬರೋ ಟೈಮ್ ಆಯ್ತು. ಅಡಿಗೆ ಮಾಡೋದು ಯಾವಾಗ? ಅಯ್ಯೋ, ನೀವು ತಲೆ ಕೆಡ್ಸ್ಕೊಬೇಡಿ, ನಾವಿಲ್ವಾ? ಒಬ್ಬೊಬ್ರು ನನ್ನ ಕೆಲಸ ಮಾಡಿದ್ರೆ ಎಲ್ಲ ಸರಿ ಹೋಯ್ತದೆ. ನಮ್ ಶಿಷ್ಯನ್ ಆಗ್ಲೇ ರೆಡಿ ಆಗಿ ಬಂದ್ಬಿಟ್ಟವ್ರೆ. ಗಂಡವ್ರು ಬರೋಷ್ಟೊತ್ತಿಗೆ ಎಲ್ಲ ರೆಡಿ ಮಾಡ್ಬಿಡ್ತೀವಿ. ಅವ್ರನ್ನು ಸೇರ್ಸಿ ಕಾಂಟ್ರಾಕ್ಟ್ ತಗೊಂಡಿರೋದು. ಸೋಪ್ನಾಗವ್ರಿಗೂ ಎಲ್ಲ ಕೆಲಸ ನನ್ನಯ್ಯ. ನಾವ್ ಡಿಪಾರ್ಟ್ಮೆಂಟ್ ಬಿಟ್ಬಿಡಿ. ಅಯ್ಯೋ, ಅವರೆಲ್ಲ ಬರೋ ಟೈಮ್ ಆಯ್ತು. ನನ್ನ ಮರ್ಯಾದೆ ನಿಮ್ ಕೈಲಿದೆ. ಅವರೆಲ್ಲ ಫಾಸ್ಟ್ ಜನ. ಕಿಟಕಿ ಹೊಡಿಯೋದ್ರಾಗೆ ಎಲ್ಲ ಐಟಮ್ಸ್ ರೆಡಿ ಆಗಿ ಮಾಡ್ರಿ. ಅವ್ರು ಬಂದು ಕೈ ತೊಡ್ತಿದ್ದಂಗೆ ಎಲೆ ಹಾಕೋದು ಗ್ಯಾರಂಟಿ. ಏನ್ ಚಿಂತೆ ಮಾಡ್ಬಿಡಿ, ಅವರೆಲ್ಲ ಬರ್ಲಿ. ನಮ್ ಶಿಷ್ಯರು ಹೆಂಗ್ ಅಡಿಗೆ ಬಡಿಸ್ತಾರೆ ನೀವೇ ನೋಡ್ತಾ ಇರಿ.
ಸಂತೋಷನಾ? ಖುಷಿ ತಾನೆ ಅರ್ಧ ಹೋಗಿ ಲಿಸ್ಟ್ ತೆಗಿ ಎಲ್ಲ ಸಾಮಾನು ರೆಡಿ ಮಾಡ್ಕೊಳ್ಳ. ಲೋ ಬಸವ ಪೂಜೆ ಮಾಡಿ ಒಲೆ ಹಚ್ಚೋ ಕರಿಯ ತರಕಾರಿ ಎಲ್ಲ ಕ್ಲೀನ್ ಆಗಿ ಕತ್ತರಿಸಿ ಹಾಕ್ಬೇಕು ಗೊತ್ತಾಗ ಬಿಡಿ. ಇನ್ನೊಂದ್ಸಿ ಹಣ ಬೇಕಾಗಿತ್ತು ಅಡ್ವಾನ್ಸ್. ಮದುವೆ ಆದ್ಮೇಲೆ ಸೆಟ್ಲ್ ಮಾಡು ಒಂದೇ. ನೀವು ಕೊಟ್ಟಣ ಅದಕ್ಕೆ ಇದಕ್ಕೆ ಎಲ್ಲ ಖರ್ಚು ಬಿಡ್ತು. ಧಾರಣೆ ಜಾಸ್ತಿ ಅಲ್ವೇ ಕೊಡಿ ಅಂತ ಬಂದ್ರೆ ಅಮ್ಮರೇ ಹೇಳಿ. ಹಲೋ ಈಗೇನು ಕೇಳ್ಬೇಡ, ಮದುವೆ ಎಲ್ಲ ಆಗ್ಲಿ ಆಮೇಲೆ ಕೈ ತುಂಬ ಕೊಡ್ತೀನಿ. ನೀವೇನಾದ್ರು ಕೈ ತುಂಬಾ ದುಡ್ಡು ಕೊಟ್ಬಿಟ್ರಿ ಅಲ್ಲಿ ನಿಮ್ ಮುದ್ದಕ್ಕೂ ಹಾರ ಹಾಕಿಸ್ಬಿಟ್ಟು ಮೆರವಣಿಗೆ ಮಾಡ್ಬಿಡ್ತೀನಿ. ಓಕೆನಾ? ಅಡ್ಗೆ ಮುಗಿಸು ಆಮೇಲೆ ಹಾರ ಹಾಕಿ. ನೋಡ್ದೇನೆ ನನಗೆ ಹಾರ ಹಾಕ್ತಾ ಅಂತವನು ಒಳ್ಳೆ ನಳಪಾಕ ಗುಂಡ. ಗ್ರೈಂಡರ್ ತವ ಎಲ್ಲ ಮಾಡ್ತಾ ಇದ್ಯಾ? ಇಟ್ ಕಲಿಸ್ಲಾ ಲೋನನ್ನ ಇನ್ನೂ ಎಲ್ಲ ಹುಡುಕ್ತಾ ಕುಂತಿದ್ಯಾ? ಟೈಮ್ ಆಯ್ತು. ಮೆಣಸಿನ್ಕಾಯಿ ಶುಂಠಿ ನಿನ್ ಮಕ್ಕೆ ಯಜಮಾನ ಅಲ್ಲಿ ಬಾಯಿ ಬಂದ ಬಡ್ಕತ್ತವನೆ. ಟೊಮೆಟೊ ಜಡಿ ಮಾಡ್ಲಾ? ಬೇಸ ತಗಬಾ. ಏನ್ಲ ಮುರಿಲ್ಲ ಕೆಳಗೆ. ಆಮೇಲೆ ಆಮೇಲೆ ಭಕ್ತ ಕುಮಾರ್ ಅಂತ ಒಳಗಡೆ ಇಳಿದು ತುಳಿತ ಅದ ಮಾಡು. ಮಾಕಿಟ್ಟು ತುಳಿಲ ಎಲ್ಲ ಹೊರಗ್ ಬರ್ತೈತೆ. ನಿಧಾನ ಹೋಗು ಅಲ್ಲಿ. ನಮಸ್ಕಾರ. ಎಲ್ಲರೂ ಬೆಚ್ಕೊಂಡಿದಾರಪ್ಪ. ಊಟ ಮಾಡಿ ಊಟ ಮಾಡಿ. ನೋಡಪ್ಪ ಕೇಳ್ ಬಡಿಸು. ಅಲ್ಲೇನೋ ಬೇಕಂತ ನೋಡು. ನೀವು ನಿಂತ್ಕೋಬೇಡಿ. ಈ ಕಡೆ ನೋಡ್ಕೋ. ಆ ಕಡೆ ಏನ್ ಬೇಕು ಕೇಳಿ. ಬಡ್ಸಪ್ಪ ಅಲ್ಲಿ. ಒಳೆ ಕಣ್ಣವನ್ನೇ ನೋಡ್ಕೊಳ್ಳಾಗಲ್ಲ. ಏನೋ ತಿಂಡಿ ಬರ್ಲಿಲ್ವಾ? ಬಡ್ಸ 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 ಆ ಕಡೆ ಹೋಗು. ಕೇಳ ಕೇಳ ಅನಂದ ಅಲ್ಲಿ ಕೇಳೋ. ಇಲ್ಲಿ ಬಡ್ಸು ಇಲ್ಲಿ. ನಿಮ್ಮ ಯಜಮಾನ ಬರ್ಲಿಲ್ವಾ? ನಿನ್ನ ಆ ಹೆಂಗಸ್ತವ ಪೋಸ್ ಕೊಟ್ಟ ನಿಂತ್ಕೊಂಡ್ಬಿಟ್ಟೆ. ಬರ್ಲ ಮುಂದಕ್ಕೆ ಬಾರೋ. ಚೆನ್ನಾಗಿದ್ಯೇನಪ್ಪ? ಓ ನಮಗ ಬಾರ್ಲಾ ಇಲ್ಲಿ. ಇದೇನ್ರ ಯಾರ್ಯಾರು ಕುಂತ್ಬಿಟ್ಟವ್ರೆ? ಯಾರು ಏನು ಅಂತ ಏನ್ ಕೇಳ್ಕೊಂಡ್ ಬಡ್ಸು. ಕಳ್ರ ಕಾಟ ಬೇರೆ ಜಾಸ್ತಿ. ಎಲ್ಲ ಯಾರ ಕಡೆನೋ ಅವನು ನಾಚ್ ಕೇಳ್ದ ಊಟ ಕುಂತವ್ನೆ. ಕರೆಯೋ ಬೀಗ್ರ ಕಡೆಯವ್ರನ್ನ ಯಾರಂತ ಕೇಳೋಣ. ನೋಡೋದ್ ನೋಡು ಒಳ್ಳೆ ಕಳ್ಳಂತಾರ. ಫಾರ್ಮ್ ಗೀಮ್ ಏನಾದ್ರು ಇಟ್ಬಿಟ್ರೆ ಏನ್ ಮಾಡೋದು? ಅಲ್ಲ ಹಸ್ವಾಗಿದ್ರೆ ತೊಟ್ಟಿ ಹತ್ರ ಆಯ್ಕೊಂಡ್ ತಿನ್ನೋ ತಾನೆ. ಎಷ್ಟ್ ಧೈರ್ಯ ಇದ್ರೆ ಪಂಕ್ತಿಲಿ ಊಟ ಕುತ್ಕೋತಾನೆ. ಎಬ್ಬರ್ಸ್ ಕಳ್ಸ್ರ ಅವನ್ನ. ಕೂತ್ಕೋ ಬಾ. ಯಾರಲ್ಲ ಅವನು? ಗೋಳು ತುಂಬಿದ ಬಾಳು ಯಾಕಪ್ಪ ದೇವರೇ, ನಿನ್ನ ಆಟಕ್ಕೆ ನಾವೇ ಬೇಕಾಯ್ತೇವು ದೊರೆ. ಎಲ್ಲ ದೊಡ್ಡವರಿಲ್ಲಿ ಬಡವರಿಗೆಲ್ಲಿದೆ ಬೇಲಿ, ನೋವೇ ತುಂಬಿದೆ ಇಲ್ಲಿ, ಸ್ವಾರ್ಥವೇ ನಗುತ್ತಿದೆ ಅಲ್ಲಿ. ಇಂಥ ಚಲ್ಲಾಟ ಹುಡುಗಾಟ ಸಮ್ಮತವೇ ನಿನಗೆ? ಬರಿಯ ನರಳಾಟ ಪರದಾಟ ನೀಡಿದೆ ನೀ ನನಗೆ. ಕೆಟ್ಟು ಪಟ್ಟಣ ಸೇರಂತ ಹಿರಿಯೋರು ಹೇಳಿದರು, ಪಟ್ಟಣದ ತುಂಬೆಲ್ಲ ಕೆಟ್ಟವರೇ ತುಂಬಿದರು. ನಮಗೆ ನೀರಿಗೆ ಬರವು, ಅವರಿಗೆ ಬೀರೇ ಬರವು, ಧನಿಕರಿಗಿಲ್ಲದೆ ಅರಿವು, ದೀನರ ಬದುಕೇ ನೋವು. ಇಂಥ ನರಳಾಟ ತೊಳಲಾಟ ನೀಡಿದೆ ಏಕೆ ನಗೆ? ಸ್ವಾರ್ಥಿಗಳ ಸಂತೆಯಲ್ಲಿ ನರಳಿದೆ ನಾ ಕೊನೆಗೆ. ಅಯ್ಯೋ ಇನ್ನು ಬೆಟ್ಟ ಮಲಗ್ದಂಗ್ ಮಲ್ಗೆ ಅವನೇ. ಅಣೋ ಅಣೋ ಏಣ ಗಂಟೆ ಏಳಾಯ್ತು. ಏಣ ಏಳ್ ಮೇಲ್ಕೆ. ಕಾಫಿ ತಂದಿದ್ರೆ ಅಲ್ಲಿ ಮಾಡ್ಬಿಟ್ಟು ಹೋಗ್ಲಾ? ತಂದಿದೀನಿ ನೋಡು. 7 ಗಂಟೆ ಆಯ್ತು. ಮದ್ವೆ ಪಾರ್ಟಿಂಗ್ ಯಾವಾಗ ನೋಡಕ್ ಹೋಯ್ತೀಯಾ? ಅಲ್ಲಿ ದೊಳ್ಳೆ ಗೋಳಾಯ್ತು ಕಡ್ಲ. ಮಾತಾಡಿದ್ರೆ ಬಾಂಬ್ ಮಡಗ್ತೀಯ. ಏನ್ಲ ಇಷ್ಟೊಂದು ಕ್ಲಾಸ್ ತಂದಿದ್ಯಾ? ಏನ್ ನೀನ್ ಒಬ್ನೇನ ಇರೋದಿಲ್ಲ, ಇಡೀ ಸೈನ್ಯನ ಇರೋದು ಮರ್ತ್ಬಿಟ್ಯಾ? ಹೌದಲ್ವಾ, ಮರ್ತೇ ಹೋಗ್ಬಿಟ್ಟಿದೆ ಕಳ್ಳ. ಬಾಪ ಕೂತ್ಕ. ನೋಡಪ್ಪ ನಿಂಗಿಲ್ಲೇನು ಕಡಿಮೆ ಇಲ್ಲ.
ನಾವೆಲ್ಲ ನಿಂಗೆ ನೋಡ್ಕೊತೀವಿ. ಇವರೆಲ್ಲ ನಮ್ಮವರೇ. ನೀ ಇಲ್ಲಿ ಆರಾಮಾಗಿರ್ಬೋದು. ಟೆನ್ಷನ್ ತಗೊಳ್ದೆ ನಾನು ಹೇಳಿದ್ದನ್ನೆಲ್ಲ ಮಾಡ್ಕೊಂಡಿರ್ಲ. ನೋಡು, ನನ್ನಂಗೆ ನಗ್ನಗ್ತಾ ಇರ್ಬೇಕು. ಆಯ್ತು. ಮೂರತ್ತು ಯಾಕೆ ಹಂಗ್ ಮುಖ ಊದ್ಕೊಂಡ್ ಕುಂತ್ಕೊಂಡಿರ್ತೀಯ? ನೋಡು, ಇಲ್ಲಿ ನಾವೆಲ್ಲ ಒಂದು ಫ್ಯಾಮಿಲಿ ತರ ಇದೀವಿ. ನೀನ್ ಏನು ಯೋಚನೆ ಮಾಡ್ಬೇಡ. ನಿನ್ಗೇನೇ ಇದ್ರು ನಮ್ಮನ್ ಕೇಳು, ನಾವು ನಿಮ್ ಸಹಾಯಕ್ ಬರ್ತೀವಿ. ಆಯ್ತಾ? ಕುಳ, ಈ ರವಿನ್ ಕರ್ಕೊಂಡು ಹೋಗಿ ರೂಮ್ ತೋರ್ಸು. ಹಂಗೆ ನೀವೇ ಸ್ನಾನ ಮಾಡ್ಕೊಂಡು ಬಟ್ಟೆ ಬದಲಾಯಿಸ್ಕೊಂಡ್ ಬಂದ್ಬಿಡ್ಲಾ? ರವಿ, ನೀನ್ ಬೇಗ ಸ್ನಾನ ಮಾಡ್ಕೊಂಡು ಬಟ್ಟೆ ಬದಲಾಯಿಸ್ಕೊಂಡ್ ಬಂದ್ಬಿಡು. ಲೇ ಕುಳ, ಕರ್ಕೊಂಡು ಹೋಗ್ಲಾ ಬಿರ್ಬಿರ್ಲಾ? ಅಣ್ಣ ಮೊದ್ಲು ಕಾಪಿ ಕುಡಿ. ಆಯ್ತಪ್ಪ. ಸಕ್ಕರೆ ಜಾಸ್ತಿ ಹಾಕಿಲ್ಲ ತಾನೆ? ಏನ್ರಿ ಇದು? ಮಾಡೋದ್ ಮಾಡ್ಬಿಟ್ಟು ಸಾರಿ ಅಂತ ಕೇಳ್ತಿದಿರಲ್ಲ, ನೋಡ್ಕೊಂಡು ಓಡಿಸೋದ್ ಬೇಡವಾ? ಅದು ರೀ, ಗಾಡಿ ಕಂಟ್ರೋಲ್ ಮಾಡಕ್ ಬರ್ದಾದ್ಮೇಲೆ ಯಾಕ್ರಿ ಗಾಡಿ ಓಡಿಸ್ತೀರಾ? ಸಾರಿ ಕೇಳಾದ್ಮೇಲೂ ಮತ್ತೇನೇನ್ರಿ? ನನ್ ಕರ್ಮ. ಇವತ್ ಬೆಳಗ್ಗೆ ಯಾರ ಮುಖ ನೋಡಿದ್ನೋ ಏನೋ. ಗಾಡಿ ಓಡ್ಸಕ್ ಬರ್ದೇವ್ರಲ್ಲ ಬಂದ್ ನನಗೆ ಗೊತ್ತಾರೆ. ಇವತ್ ನಾನು ಹೋಗೋ ಕೆಲಸ ಏನಾಗುತ್ತೋ ಏನೋ ಆ ದೇವ್ರಿಗೆ ಗೊತ್ತು. ಎಲ್ಲ ತಂದಿರ್ತಾನೆ, ಲಿಸ್ಟ್ ಕೊಟ್ಟಿದ್ದಾರೆ, ಎಲ್ಲ ತಂದಿರ್ಬೇಕು. ಆ ತಟ್ಟೆಲಿ ನವಗ್ರಹ ಸಾಮಾನು, ಹೂವು, ಹಣ್ಣು, ಅಡಿಕೆ, ಎಲೆ, ಅರಿಶಿನ, ಕುಂಕುಮ ಮತ್ತೆ ಬೀಸಣಿಕೆ ಎಲ್ಲ ತಂದಿರ್ತಾನೆ. ಎಲ್ಲ ತಂದ್ಕೊಂಡ್ಮೇಲೆ ಇನ್ನೇನೋ ಸುಸೂತ್ರವಾಗಿ ಕಾರ್ಯಕ್ರಮ ಮುಗಿಸ್ಬಿಡೋಣ. ಏನಂತೀರಿ? ನೋಡ್ಬೋದು. ಅಯ್ಯೋ, ಎಷ್ಟು ಪಂಪ್ ಹೊಡೆದ್ರು ಪ್ರೆಷರ್ ಏರ್ತಾನೆ ಇಲ್ಲ. ಆನಂದ, ಹೊಸ ವಾಷರ್ ತಂದಾಕಲ್ಲ, ನಾನೇ ಹೋಗಿ ಹೊಸ ವಾಷರ್ ತಗೊಂಡ್ ಬರ್ತೀನಿ. ಎಲ್ಲಿಂದ ಬಂದ್ ಸೇರ್ಕೊಂಡ? ಒಳ್ಳೆ ಪಾಲ್ಟಿನಪ್ಪ. ಒಂದ್ ಸ್ಟವ್ ಕೂಡ ಪಂಪ್ ಮಾಡಲ್ಲ. ಕಟ್ ಮಸ್ತ್ ಆಗಿದ್ದಾನೆ. ನಮ್ ಹಾಗೆ ಕಷ್ಟ ಪಡೋ ಬಾಡಿ ಅಲ್ಲ, ಸುಖವಾಗಿ ಬೆಳೆದ್ಬಿಟ್ಟಿದ್ದಾನೆ. ನಮ್ ಕರ್ಮ ಕಣ. ಅವನು ನಮ್ ರೂಮ್ಗೆ ಬಂದಾಗ್ಲೇ ಅನ್ಕೊಂಡೆ ಕಣ್ರು, ಅವನ್ ಕೈಲಿ ಏನೂ ಆಗೋದಿಲ್ಲ, ನಮ್ ಗ್ರೂಪ್ಗೆ ನಾಲಾಯಕು ಅಂತ. ಏನೆಲ್ಲ ಹಠೆ ಹೊಡಿತಾ ಕೂತಿದ್ದೀರಾ? ಕಾಫಿ ತಿಂಡಿ ಎಲ್ಲ ರೆಡಿನಾ? ನೆಂಟ್ರು ಬರೋ ಹೊತ್ತಾಯ್ತು. ಅಮ್ಮೋ, ನೀವೇನ್ ತಲೆ ಕೆಡಿಸ್ಕೋಬೇಡಿ. ನಮ್ ಹುಡ್ಗ ವಾಷರ್ ತರಕ್ ಹೋಗೋನೆ. ಅಷ್ಟ್ರೊಳಗೆ ಅರ್ಜೆಂಟು ನಿಮ್ಗೆ. ನೀವ್ ಹೋಗಿ ಸುಮ್ನೆ. ನಮ್ ಹುಡುಗ ವಾಷರ್ ತರಕ್ ಹೋಗಿದ್ದಾನೆ, ಬಂದ ತಕ್ಷಣ ರೆಡಿ ಮಾಡ್ಬಿಡ್ತೀವಿ ಬಿಡಿ. ಬೇಗ ಮಾಡ್ರಪ್ಪ, ಇಲ್ದಿದ್ರೆ ಮಾನ ಮರ್ಯಾದೆ ಹೊಟ್ಟೋಗುತ್ತೆ. ನೀವ್ ಹಿಂಗೆಲ್ಲ ಅರ್ಜೆಂಟ್ ಮಾಡ್ಬೇಡಿ ತಾಯಿ. ಮಾಯಾ ಬಜಾರ್ ತರ ಎಲ್ಲ ರೆಡಿ ಆಗ್ಬಿಡುತ್ತಾ? ಒಂದ್ ಸ್ವಲ್ಪ ಟೈಮ್ ಕೊಡಿ. ಓ ಆನಂದ, ಇವರೇ ಕಣೋ ಕಾಂಟ್ರಾಕ್ಟ್ ಕೊಟ್ಟಿರೋದು, ಸ್ವಲ್ಪ ಹುಷಾರಾಗಿ ಮಾತಾಡು. ಮಂಗಳ ಗೌರಿಯ ನಮಃ, ಮಂಗಳ ಗೌರಿಯ ನಮಃ, ಓಂ ಮಂಗಳ ಮಂಗಳ. ಗುರು ಗುರು ಗುರು, ಮಂತ್ರ ಮರ್ತೋಗ್ಬಿಟ್ಟಿದೆ, ಬರಲ್ಲ. ನಿನಗೇನಾದ್ರೂ ಗೊತ್ತಿದ್ರೆ ಹೇಳು. ಅರೆ, ನನಗ ಮಂತ್ರ ಬರಲ್ಲ ಕಣ. ಬರಲ್ವಾ? ಆನಂದ, ಐನೋರೆ, ಇಲ್ಲಿ ಕೊಡುತ್ತೆ ಅಂತ ಕೂತಿದ್ದೀರಾ? ಹಸೆ ಮನೆ ಮೇಲೆ ಹೆಣ್ಣು ಗಂಡು ಕಾಯ್ತಾ ಕೂತವೆ. ಆನಂದ, ಯಾಕೆ ಓಡ್ತಿದ್ಯಾ? ಪೂಜಾರಿಗೆ ಮಂತ್ರನೇ ಬರಲ್ಲ ಕಣ, ನಮ್ ತಲೆ ತಿಂತಾ ಇದ್ದಾನೆ. ಪೂಜಾರಿನ ಕಣ ಬಂದ ನೋಡು. ಐನೋರೆ, ಸ್ಟಾಪ್ ಸ್ಟಾಪ್. ಏನ್ ಚೇಸಿಂಗ್ ಪ್ರಾಬ್ಲಮ್? ಬನ್ನಿ ಬನ್ನಿ ಬನ್ನಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಾ ಮಂತ್ರ ಹೇಳ್ಕೊಡ್ತೀನಿ. ಕೊಡ. ಕುಡೀರಿ ಕುಡೀರಿ, ಸಮಾಧಾನ. ನಾನ್ ನಿಮ್ಗೆ ಓಂ ಪಲ್ಯಾಯ ನಮಃ, ಓಂ ಕೋಸಂಬರಿಯಾಯ ನಮಃ, ಓಂ ಉಪ್ಪಿನಕಾಯ ನಮಃ, ಓಂ ಸಾಂಬಾರಾಯ ನಮಃ, ಓಂ ರಸಮಾಯ ನಮಃ, ಓಂ ಮಜ್ಜಿಗೆಯಾಯ ನಮಃ, ಓಂ ಮಜ್ಜಿಗೆ ಹುಳಿಯಾಯ ನಮಃ, ಓಂ ಹಪ್ಪಳಾಯ ನಮಃ, ಓಂ ಹೋಳಿಗೆಯಾಯ ನಮಃ, ಓಂ. ಇನ್ನೊಂದು ಮದ್ವೆ ಮಾಡಿಸ್ದಂಗೆ. ಮೈ ಮೇಲ್ ಸುರಿತಿದ್ಯಲ್ಲ, ಕಣ್ ಕಾಣಿಸಲ್ವಾ? ಊಟ ಬಡ್ಸಕ್ ಬರ್ದೇ ಇದ್ಮೇಲೆ ಯಾತಕ್ ಬಡ್ಸಕ್ ಬರ್ಬೇಕು? ನೋಡೋಕ್ ಚೆನ್ನಾಗಿದ್ರೆ ಸಾಲದು, ಕೆಲ್ಸನ ಚೆನ್ನಾಗ್ ಮಾಡ್ಬೇಕು. ನೋಡಿ, ನಾನು ಓದವನೇ, ನಾನು ಈ ಕೆಲ್ಸಕ್ಕೆ ಹೊಸಬ. ನೀವು ಹೇಳ್ದಾಗಲ್ಲ, ನಾನ್ ಬೇಕು ಅಂತ ಹೀಗೆ ಮಾಡ್ಲಿಲ್ಲ. ನನಗೆಲ್ಲೂ ಕೆಲಸ ಸಿಗ್ಲಿಲ್ಲ, ಇನ್ನೇನ್ ಮಾಡ್ಲಿ ಹೇಳಿ? ಅದಕ್ಕೆ ಈ ಕೆಲಸ ಸೇರ್ಕೊಂಡೆ. ದಯವಿಟ್ಟು ಕ್ಷಮಿಸಿ. ಲೇ ಶಿವ, ಗುಂಡಣ್ಣ ಇನ್ನು ಬರ್ಲೇ ಇಲ್ವಲ್ಲೋ? ನೋಡ್ಕೊಂಡಾರು ಬಾ, ಹೋಗ. ನಾವ್ ಯಾವಾಗ ಅಡ್ಗೆ ಶುರು ಮಾಡಿ ಮುಗಿಸೋದು? ಹೌದೌದು. ಲೋ ರವಿ, ನೀನಾರು ಹೋಗಿ ನೋಡ್ಕೊಂಡ್ ಬರ. ನಾನ್ ಹೋಗಲ್ಲಪ್ಪ, ನಾನು ಈ ಊರ್ಗ್ ಹೊಸಬ. ಆಮೇಲೆ ತಪ್ಪಿಸ್ಕೊಂಡ್ರೆ ಅಷ್ಟೇ ನನ್ ಗತಿ. ಅಲ್ವೋ?
ಊರಿಗೆ ಹೊಸದಾಗ್ ಬಂದವರೆಲ್ಲ ಕತ್ತಗ್ ಬೋರ್ಡ್ ಹಾಕೊಂಡ ತಿರುಗ್ತಾರೆ ನಾವು ಊರಿಗೆ ಹೊಸಬ್ರು ಅಂತ ಅಲ್ವೋ? ನೀ ಕಳೆದೋದ್ರೆ ಹುಡ್ಕಕ್ ನಾವಿಲ್ವಾ? ಹೋಗ ಸುಮ್ನೆ. ಲೋ ರವಿ, ಹೆದರ್ಕೋಬೇಡ, ಹೋಗೋ. ಸರಿ ಹೋಗೋ ಅಂದ್ರೆ ರೆಡಿ ಆಯ್ತೇನ್ರಪ್ಪ? ಹೋಗಿ ತಾಯಿ, ಎಲ್ಲ ರೆಡಿ ಆಗತ್ತೆ. ಆನಂದ, ಗುಂಡಣ್ಣ ಬಂದ್ರು, ಇದನ್ನ ನಿನಗೆ ಕೊಡಕ್ ಹೇಳಿದ್ರು, ತಗೋ. ವಾಸನೆ ಜೋರಾಗಿದೆ. ಶಿವ ಕ್ಯಾಚ್. ಲೋ ಸಿದ್ಧ, ಬೇಗ ಎಲ್ಲ ರೆಡಿ ಮಾಡ್ಕೊಳ್ರು. ಐಟಮ್ ಎಲ್ಲ ಸರಿ ಇದೆಯಾ ನೋಡು. ಲೋ ಶಿವ, ಬೇಗ ತಿರುಗಲ್ಲ. ತಗೊಳ್ಳಿ. 1 ಲೀಟರ್ ಹಾಲು ಕೊಡಿ. ಹಾಲು ಮುಗಿದಿದೆ ಸರ್. ನಿಮ್ಗೆ ಇವತ್ತು ಒಂದಿನ 1 ಲೀಟರ್ ಹಾಲು ಕಮ್ಮಿ ಆದ್ರೆ ನನ್ಗೇನ್ ತೊಂದ್ರೆ ಆಗಲ್ಲ. ತಗೊಳ್ಳಿ. ದುಡ್ಡು ತಗೊಳ್ಳಿ. ನೋ ಥ್ಯಾಂಕ್ಸ್. ನೋ ಥ್ಯಾಂಕ್ಸ್. ನೋ ಥ್ಯಾಂಕ್ಸ್. ನಿನ್ನ ಪಾದವು ಮುಟ್ಟುವ ಮಣ್ಣನ್ನು ಮುಟ್ಟಿತು, ನಿನ್ನ ಹೆಜ್ಜೆಯ ಲಾಸ್ಯವ ಕಣ್ಣಲ್ಲಿ ಕಟ್ಟಿತ್ತು. ಪಾದವು ಮುಟ್ಟುವ ಮಣ್ಣನ್ನು ಮುಟ್ಟಿತು, ಮೆಲ್ಲ ನಗುವೆ ನಿನ್ನ ಪ್ರೀತಿಗಿದೆ ಹಾಡುವೆ. ಬಾನಲ್ಲಿ ಬೆಳ್ಳಿ ಚಂದ್ರಮ ನೋಡು ತಂದಿಹ ನಮಗಿಲ್ಲಿ ಸಂಭ್ರಮ. ಹೂವಲ್ಲಿ ತುಂಬಿಯ ಸಂಗಮ ನಮ್ಮ ಪ್ರೀತಿಗೆ ಪ್ರೇರಣ ಕೇಳಮ್ಮ. ಬಾನಲ್ಲಿ ಬೆಳ್ಳಿ ಚಂದ್ರಮ ನೋಡು ತಂದಿಹ ನಮಗಿಲ್ಲಿ ಸಂಭ್ರಮ. ಹೂವಲ್ಲಿ ತುಂಬಿಯ ಸಂಗಮ ನಮ್ಮ ಪ್ರೀತಿಗೆ ಪ್ರೇರಣ ಕೇಳಮ್ಮ. ನೀರಲ್ಲಿ ತೇಲುವ ಮೀನನ್ನು ಹೋಲುವ ಹೆಣ್ಣಿಗೆ ನನ್ನ ಕಾಣಿಕೆ ಮಲ್ಲೆ ಹೂವೆ, ಮೆಲ್ಲ ನಗುವೆ ನಿನ್ನ ಪ್ರೀತಿ ಗೀತೆ ಹಾಡುವೆ. ನಿನ್ನ ಹೆಜ್ಜೆಯ ಲಾಸ್ಯವ ಕಣ್ಣಲ್ಲಿ ಕಟ್ಟಿತ್ತು, ನಿನ್ನ ಹೆಜ್ಜೆಯ ಲಾಸ್ಯವ ಕಣ್ಣಲ್ಲಿ ಕಟ್ಟಿತ್ತು. ಪಾದವು ಮುಟ್ಟುವ ಮಣ್ಣನ್ನು ಮುಟ್ಟಿತ್ತು ಹೂವೆ, ಮೆಲ್ಲ ನಗುವೆ ನಿನ್ನ ಪ್ರೀತಿ ಗೀತೆ ಹಾಡುವೆ. ಧಾರೆಯ ಸುರಿಯುವೆ ನಿನ್ನ ಪ್ರೀತಿ
ಪ್ರೀತಿಯ ತೇರಲ್ಲಿ ಮೆರೆಸುವೆ ನೀ ಬರೋ ದಾರಿಗೆ ಚೆಲುವೆ ನಾ ಹೂಗಳ ರಾಶಿಯ ಚೆಲ್ಲುವೆ ಒಲವ ಧಾರೆಯ ಸುರಿಯುವೆ ನಿನ್ನ ಪ್ರೀತಿಯ ತೇರಲ್ಲಿ ಮೆರೆಸುವೆ ನೀ ಬರೋ ದಾರಿಗೆ ಚೆಲುವೆ ನಾ ಹೂಗಳ ರಾಶಿಯ ಚೆಲ್ಲುವೆ ನಿನ್ನ ಹೂವಿನ ಪಾದಕ್ಕೆ ಕಾಗೆಜ್ಜೆ ನಾಡಕ್ಕೆ ಸೋಲುತ್ತಾ ಪ್ರೀತಿ ಮಾಡುತ್ತಾ ಮಲ್ಲೆ ಹೂವೆ ಮೆಲ್ಲ ನಗುವೆ ನಿನ್ನ ಪ್ರೀತಿ ಗೀತೆ ಹಾಡುವೆ ನಿನ್ನ ಹೆಜ್ಜೆಯ ಲಾಸುವ ಕಣ್ಣಲ್ಲಿ ಕಟ್ಟಿತ್ತು ನಿನ್ನ ಪಾದವು ಮುಟ್ಟುವ ಮಣ್ಣನ್ನು ಮುಟ್ಟಿತ್ತು ನಿನ್ನ ಹೆಜ್ಜೆಯ ಲಾಸ್ಯವ ಕಣ್ಣಲ್ಲಿ ಕಟ್ಟಿತ್ತು ಪಾದವು ಮುಟ್ಟುವ ಮಣ್ಣನ್ನು ಮುಟ್ಟಿತ್ತು ಹೂವೆ ಮೆಲ್ಲ ನಗುವೆ ನಿನ್ನ ಪ್ರೀತಿ ಗೀತೆ ಹಾಡುವೆ ಅಬ್ಬಾ ಸುನೆ ಲೋ ಆನಂದ ಸಾಕಾಗಿ ಹೋಯ್ತು ಕಳ್ಳ ಪಕ್ಕದಲ್ಲೇ ಅಂತ ಇಡೀ ಮಾರ್ಕೆಟ್ನೇ ಸುತ್ತಿಸ್ಕೊಂಡ್ಬಿಟ್ಟು ಕರ್ಕೊಂಬಂದ್ಬಿಟ್ಟ ಲೋಪ ನನ್ ಮಗಂತದ್ದು ಆನಂದ ಕೈ ಕಾಲೆಲ್ಲ ನೋಯ್ತಾ ಇದೆ ಕಳ್ಳ ಹುಸಿ ಜೋರಾಗಿ ಸಿಕ್ಲಾ ಲೇ ಬಡುತ್ತದೆ ಕೈ ಕಾಲು ಇಸಕ್ಲಾ ಅಂದ್ರೆ ಕತ್ತೇಸ್ಕಕ್ ಬತ್ತೀಯ ಏನ್ಲ ಕಮ್ಮಿ ಮಾಡಿದೆ ನನಗೆ ಅಣ್ಣ ಎಣ್ಣೆ ಒಳಗಾಕೊಂಡ್ಮೇಲೆ ನಾನ್ ಏನ್ ಮಾಡ್ತಿದ್ದೀನಿ ಅಂತ ನನಗೆ ಇಸ್ಕಿದೆ ಸರಿ ಅಂತೀಯಲ್ಲ ಅಣ್ಣ ನಾ ಬಹಳ ನಿಯತ್ತಿನ ಮನ್ಸಾಕಣ ಕುಡಿಲಿ ಕುಡಿದಿರ್ಲಿ ಒಂದೇ ಮಾತು ನಮಸ್ಕಾರ ತಂದೆ ನೀನ್ ಇಷ್ಟ ಬಂದಂಗಿರು ನೀನ್ ಸಾವಾಸ ಮಾಡಿದಕ್ಕೆ ಎಕ್ಕಡದಲ್ಲಿ ನೋಡ್ಕೋಬೇಕು ಅಣ್ಣ ನಾನ್ ನಿಮ್ ಕೈ ಕಾಲು ಸಿಗ್ತಿರಲ್ಲ ಊರಿಂದ ಒಂದಿಷ್ಟು ದಿವಸ ಆದ್ರೂ ಎಲ್ಲೂ ಕೆಲಸ ಸಿಗ್ಲಿಲ್ಲ ನನಗೆ ಸ್ವಲ್ಪ ದುಡ್ಡು ಕೊಡಿ ಅಣ್ಣ ಏನಿಲ್ಲ ಇದು ಇವನ್ಗೋಸಿ ದುಡ್ಡು ಅಂತ ಕೊಟ್ಟು ಕಳಿಸ್ಲಾ ಸ್ವಲ್ಪ ಹೇಳಿ ಅಣ್ಣ ದುಡ್ಡು ಬೇಕಾ ಪುಣ್ಯಾತ್ಮನಪ್ಪ ನೀನು ಕಷ್ಟಪಟ್ಟು ದುಡಿಯೋ ನಾವು ಬಿಟ್ಟಿಗೆ ದುಡ್ಡು ಮಾಡ್ಕೊಳ್ಳೋದು ನೀನು ದಯವಿಟ್ಟು ಕೊಡ್ಸಿ ಅಣ್ಣ ಒಂದ್ಬಿಟ್ಟ ಲೋ ಆನಂದು ಓಲಿ ಕೊಟ್ಟು ಕಳ್ಸು ಕೊಡು ಅಣ್ಣ ಹೇಳ್ತಿದ್ದಾರೆ ಅಂತ ಕೊಡ್ತಿದ್ದೀನಿ ಲೋ ಆಮೇಲೆ ನೀನೆ ವಸೂಲಿ ಮಾಡ್ಬೇಕಂತವ ಇಷ್ಟ ಇರೋದು ತಗ ತುಂಬಾ ಉಪಕಾರ ಆಯ್ತಲ್ಲ ಭದ್ರವಾಗಿ ಮಳಿಕೊಂಡು ಒತ್ತಾರನೆ ಕಳಿಸ್ಬಿಡು ಆಮೇಲೆ ಕಲ್ಗಿಳ್ದು ಹಾಕೊಂಡ್ಬಿಟ್ಟಿಯಾ ಹೋಗ್ ಮನಿಕ ಸರಿ ಅಣ್ಣ ಆನಂದ ಓಸಿ ಕಾಲು ಹೊತ್ತ ಅಯ್ಯೋ ಏನ ಇಷ್ಟೊತ್ ಕಾದ್ರೂ ಒಂದ್ ಕೇಸು ಸಿಗ್ಲಿಲ್ವಲ್ಲೋ ನಮಗೆ ಬಹಳ ತೊಂದ್ರೆ ಆಗ್ಬಿಡೋದು ಸಾ ಇತ್ತೀಚೆಗೆ ಕೇಸ್ಗಳು ಸಿಗಲ್ಲ ಏನ್ ಮಾಡಕ್ಕಾಗುತ್ತೆ ಬೆಳಿಗ್ಗೆ ಯಾರ ಮುಖ ನೋಡಿದ್ನೋ ಏನೋ ಯಾರೋ ಬರ್ತಾರೆ ಆಯ್ತು ಸಾರ್ ಇರು ನೋಡೀಗ ನಾನು ಅದನ್ನ ಹೇಗ್ ಹ್ಯಾಂಡ್ಲ್ ಮಾಡ್ತೀನಿ ಅಂತ ಹೇಳಿ ಸ್ಟಾಪ್ ಗಾಡಿ ನಿಂದೇನೋ ಇದು ಹೇಳ ನಿಂದೇನಾ ಮತ್ತೆ ಯಾಕೆ ತಳ್ಕೊಂಡ್ ಬರ್ತಾ ಇದೀಯಾ ಎಲ್ಲಿ ಲೈಸೆನ್ಸು ಎಲ್ಲಿ ಹೋಗ್ತಿದ್ಯಾ ಸ್ವಾಮಿ ನಿಮ್ಗೇನ್ ಬೇರೆ ಕೆಲಸ ಇಲ್ಲಲ್ರಿ ಯಾವಾಗ ನೋಡಿದ್ರು ರೋಡಲ್ಲೇ ನಿಂತ್ಕೊಂಡಿರ್ತೀರಲ್ಲ ಅಥವಾ ಎಲ್ಲಿಗೆ ಅಂತ ಕೇಳ್ತಿರಲ್ಲ ಹೋಗುತ್ತೆ ಏನ್ ಮುಖಾನ ನಿಂದು ಬೆಳಗ್ಗೆ ಅಡ್ಡ ಬರ್ತೀಯಲ್ಲ ಎಲ್ಲಿ ಹೋಗ್ತೀಯ ಅಂತ ಕೇಳಿತ್ತಪ್ಪ ಈಗಲೇ ಲೇಟ್ ಆಗೋಯ್ತು ಹುಡುಗಿ ನೋಡಕ್ ಹೋಗ್ತಾನೆ ಸ್ವಾಮಿ ಅದನ್ನು ಹಾಳು ಮಾಡ್ಬಿಟ್ರಲ್ರಿ ಅದಕ್ಕೆ ನಾನು ಇವತ್ತು ಹೆಲ್ಮೆಟ್ ಹಾಕೊಳ್ದೆ ಹಾಗೆ ಬಂದಿದ್ದು ಅದೇನ್ ಹೇಳ್ತೀಯ ಅನ್ನೋದು ಸರಿಯಾಗಿ ಹೇಳಯ್ಯ ಸ್ವಾಮಿ ಮಿನಿಸ್ಟರ್ ಮನೆಗೆ ನಾನು ಹುಡುಗಿ ನೋಡಕ್ ಹೋಗ್ತಾ ಇದ್ದೀನಿ ನೀವು ಅಲ್ಲಿಗೆ ಹೋಗ್ಬಿಡ್ತಾ ನನಗೆ ತಾಳ್ಮೆ ನೋಡಿ ಏನ್ ಮುಖ ನೋಡ್ತೀಯ ಇವತ್ತೇನಾದ್ರೂ ಬಿಡ್ಲಿಲ್ಲ ಅಂದ್ರೆ ಇವರು ಏನ್ ಮಾಡೋದು ಎಲ್ಲಿ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ಅಯ್ಯೋ ಮಿನಿಸ್ಟರ್ ಮನೆ ಎಂಗೇಜ್ಮೆಂಟ್ ಹೋಗ್ತೀನಿ ಅಂತ ಹೇಳ್ತಾ ನೋಡ್ರಿ ಏನ್ ನೀವು ಇಷ್ಟೊಂದು ತಲೆ ತಿಂತೀರಾ ಅಯ್ಯೋ ಬಿಡ್ರೆ ನನ್ಗೆ ಹೋಗ್ಬೇಕಂತ ಅದನ್ನೇ ನಾನ್ ಕೇಳ್ತಾ ಇರೋದು ನೀವು ಈ ಗಾಡಿ ತಗೊಂಡು ಎಲ್ಲಿ ಹೋಗ್ತಿದ್ದೀರಾ ಅಂತ ಸ್ವಾಮಿ ಎಷ್ಟು ಸರಿ ಹೇಳಿದಾರೆ ಹೋಗ್ಬಿಟ್ಟು ಬಂದು ಆಮೇಲೆ ಹೇಳ್ತೀನಿ ಬಿಡ್ರಿ ಹೋಗ್ಲಿ ಫಸ್ಟ್ ಹೋಗಕ್ ಬಿಡ್ರಿ ಸುಮ್ಮನೆ ನಿನಗೇನೋ ಗೊತ್ತು ನನ್ನ ಸರ್ವಿಸ್ ಆಗಿದ್ದೀರಾ ನಿನಗೆ ನಾನ್ ಹ್ಯಾಂಡಲ್ ಮಾಡ್ತೀನಿ ಅಂದಾಗೆ ನೀವೀಗ ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ಕೇಳಿದೆ ನಾನು ಸ್ವಾಮಿ ಮಿನಿಸ್ಟರ್ ಮನೆ ಎಂಗೇಜ್ಮೆಂಟ್ ಆಯ್ತಾ ಪ್ಯಾಲೇಸ್ ಹೋಗ್ತಾ ಇದೀನಿ ಅದು ಹೋಗ್ಬಿಟ್ಟು ಬಂದು ಆಮೇಲೆ ಒಂದ್ ನಿಮಿಷ ನಾನ್ ಕೇಳ್ತಾ ಇದ್ದೀನಿ ನೀವ್ ಎಲ್ಲಿ ಹೋಗ್ತಿದ್ದೀರಾ ಅಂತ ಹೇಳ್ಬಿಟ್ಟು ಹೋಗ್ರಿ
ನಿಮ್ಗೆ ಒಂದ್ಸಲ ಹೇಳಿದ ಅರ್ಥ ಆಗಿಲ್ಲ ಅಂದ್ರೆ ನಾ ಬಂದಲ್ಲಿ ಹೇಳ್ತೀನಿ ಇಲ್ಲೇ ಕಾಯ್ತಾ ಇರ್ರಿ ಬರ್ತೀನಿ ಕೆಲಸ ಮಾಡಪ್ಪ ನೀನು ಹೋಗ್ಬಿಟ್ಟು ಬಂದು ನಮ್ಮನ್ನ ಗಮನಿಸ್ಕೊಬೇಕಪ್ಪ. ಆಯ್ತು ಓಕೆ ಓಕೆ ಓಕೆ. ಎಲ್ಲಿ ಹೋಗ್ತಿದ್ದೀರಾ? ನಿಜ ಹೇಳ್ಬೇಕಾ? ಈಗ ನೇರವಾಗಿ ಆರ್ಟಿಒ ಆಫೀಸ್ ಹೋಗ್ತೀನಿ, ಟಿ.ಎಲ್ ಮಾಡಿಸ್ಕೊಂಡು ಸೀದಾ ವಾಪಸ್ ಇಲ್ಲಿಗೆ ಬರ್ತೀನಿ. ಅಯ್ಯೋ ನಮ್ಮನ್ನ ಏಮಾರ್ಸ್ ಹೋಗ್ತೀರ. ಎಷ್ಟು ಸುಂದರವಾಗಿ ಕಾಣ್ತಿದ್ದಾಳೆ. ನಾನು ಪುಣ್ಯವಂತ. ನಮ್ಮ ಅಪ್ಪ ಅಮ್ಮ ತುಂಬಾ ಇಷ್ಟಪಡ್ತಾರೆ. ಓದು ಓದು ಅಂತಂದ್ರೆ ಯಾವಾಗ್ಲೂ ಟಿವಿ ನೋಡ್ತಾ ಇರ್ತಾಳೆ. ಹೇಳ್ದೆ ಟಿವಿ ಬೇಡ ಅಂತ. ಟಿವಿ ತಂದಿಟ್ಟು ಲೈಫ್ನೇ ಹಾಳು ಮಾಡ್ತಾ ಇದ್ದೀರಾ ನೀವು. ಅಲ್ಲ, ಎಲ್ರ ಮನೇಲೂ ಟಿವಿ ಇಲ್ವೇನೆ? ಅವ್ರ ಮಕ್ಕಳೆಲ್ಲ ಓದ್ತಿಲ್ವೇನೆ? ನಿನ್ ಮಗಳು ವಿದ್ಯೆ ಹತ್ತಲಿಲ್ಲ ಅಂದ್ರೆ ನಾನೇನ್ ಮಾಡಕ್ಕಾಗತ್ತೆ? ನೋಡು, ನಿನ್ ದೊಡ್ಡ ಮಗಳು ಎಷ್ಟು ಆರಾಮಾಗಿ ಓದ್ತಾ ಇದ್ದಾಳೆ.
ಬಾಣ ಹೂಡಿದೆಯ ಮುಂಜಾನೆ ಮಂಜಲ್ಲಿ ತುಂತುರು ಹನಿ ಹನಿಯಲ್ಲ ಈಗ ಸೋತರು ಹಾಡು ಮನಸ್ಸಲ್ಲಿ ಏನೇನು ಹೊಸ ರಾಗ ಜೀನರಸದಲ್ಲಿ ಮಿಂದರು ಮುಂಜಾನೆ ಮಂಜಲ್ಲಿ ತುಂತುರು ಸನ್ಮಾನ ನಾದವುನ್ಮಾದ ದಾನ ಸಂಧಾನ ಮನದಲ್ಲಿ ಜೋಡಿ ಒಂದಾದ ನೆಪದಲ್ಲಿ ಮುಂಜಾನೆ ಮಂಜಲ್ಲಿ ತುಂತುರು ಹನಿ ಹನಿಯೇಯ ಈಗ ಸೋತರು ಹಾಡು ಮನಸ್ಸಲ್ಲಿ ಏನೇನು ಹೊಸರಾಗ ಜೀವರಸದಲ್ಲಿ ಮಿಂದರು ಜೀವರಸದಲ್ಲಿ ಮಿಂದರು ಅಂಕಲ್ ರಾಜೇ ಬನ್ರಮ್ಮ ಬನ್ನಿ ಬನ್ನಿ ನೀವು ಬಂದಿದ್ದು ಬಹಳ ಸಂತೋಷ ಆಯ್ತು ಅಲ್ರಮ್ಮ ರಜಾ ಬಂದ್ರೆ ದಿವಸ ಒಂದೊಂದ್ ಕಡೆ ಹೋಗೋ ಪ್ರೋಗ್ರಾಮ್ ಹಾಕೊಂಡ್ಬಿಡ್ತೀರಾ ಒಟ್ಟಲ್ಲಿ ಮಜಾ ಮಾಡ್ತೀರಾ ಹಾಗೇನೂ ಇಲ್ಲ ಅಂಕಲ್ ಅಂಕಲ್ ರಾಜ್ ಒಳಗಡೆ ರೂಮ್ ಅಲ್ಲಿ ಇದ್ದಾಳಮ್ಮ ನೀವೇ ಅಲ್ಲಿಗೆ ಹೋಗಿ ಅಂಕಲ್ ನೀನೇನೆ ಇಲ್ಲೇ ನಿಂತಿದೀಯಾ ಹೋಗಿ ಆ ಮಕ್ಕಳಿಗೆ ಒಂಚೂರು ಕಾಫಿ ತಿಂಡಿ ಮಾಡ್ಕೊಡು ಹೋಗು ಸರಿ ಮಾಡ್ಕೊಡ್ತೀನಿ ಬಿಡಿ. ಹೇಳ್ಕೊಡ್ಬೇಕು ಹಾಯ್ ಹಾಯ್ ಬನ್ರೆ ಏನೇ ಒಳ್ಳೆ ಲವ್ ಮೂಡಲ್ ಇದ್ದಾಗಿದೆ ಹಾಗೇನಿಲ್ಲ ಕಣೆ ಲವ್ವಾ ಲವ್ ಇಲ್ಲ ಏನೂ ಇಲ್ಲ ಏನಿಲ್ಲ ಕಣೆ ಯೋಚನೆ ಮಾಡ್ತಿದ್ದೆ ಓ ಹೇಗ್ ರ್ಯಾಂಕ್ ಬರೋದು ಅಂತನಾ ಅವಳು ಓದಿನ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಕಣೆ ವಿರಹದಿಂದ ಏಕಾಂಗಿಯಾಗಿದ್ದಾಳೆ ಓ ಹಾಗಾ ಸೊ ಏನ್ ನಿಮ್ ಪ್ಲಾನ್ಸು ದೇವದಾಸ್ ಮೂವಿಗೆ ಹೋಗೋಣ ಅನ್ಕೊಂಡಿದೀವಿ ಕಣೆ ಯು ಜಾಯ್ನ್ ಅಸ್ ನೋ ನೀನು ಬಾರೆ ಹೋಗೋಣ ಬೇಡ ಕಣೆ ಇನ್ನು ಕುತ್ಕೊಂಡು ಏನ್ ಮಾಡ್ತೀಯಾ ಪ್ಲೀಸ್ ಬಾರೆ ಸರಿ ಹೇಳಪ್ಪ ಅಲ್ಲಯ್ಯ ನಾನೇ ಬರ್ತೀನಿ ಅಂತ ಹೇಳಿದ್ಮೇಲೆ ಇನ್ನೇನಪ್ಪ ನಿನ್ ಗಲಾಟೆ ಹೌದಾ ಸರಿ ಬಿಡು 12 ಗಂಟೆ ಫಿಕ್ಸ್ ಮಾಡ್ಬಿಡು 12 ಗಂಟೆ ಕರೆಕ್ಟ್ ಅಲ್ಲಿರ್ತೀನಿ ಅಂಕಲ್ ಏನಮ್ಮ ಅಂಕಲ್ ನಾವೆಲ್ಲರೂ ದೇವದಾಸ್ ಪಿಕ್ಚರ್ಗೆ ಹೋಗ್ತಾ ಇದೀವಿ ರಾಜಿನೂ ಕಳಿಸ್ಕೊಡಿ ಅಂಕಲ್ ಪ್ಲೀಸ್ ಅಂಕಲ್ ನನ್ನೇನ್ ಕೇಳ್ತೀರಾ ಹೋಗಿ ಅವಳು ನನ್ಗೆ ಲೆಟರ್ ತಂದು ಕೊಟ್ಲು ಅವಳ ಮನ್ಸಲ್ಲಿ ಏನಿರ್ಬೋದು ನನ್ನ ಮನ್ಸಲ್ಲಿರೋದನ್ನ ನಾನು ಅವಳಿಗೆ ಹೇಗೆ ಹೇಳಿ ಯಾವ ರೀತಿ ಹೇಳಿ ನನಗೊಂದು ಗೊತ್ತಾಗ್ತಿಲ್ಲ ದೇವರಿದ್ದಾನೆ ಪ್ರತಿಯೊಬ್ಬರು ಡೈರಿ ಬಿಚ್ಚಿ ನೋಡಿದ್ರೆ ಆ ಡೈರಿ ತುಂಬಾ ಅವ್ರ ಲೈಫ್ ಸ್ಟೋರಿ ತುಂಬಿಕೊಂಡಿರುತ್ತೆ ಆದ್ರೆ ನನ್ನ ಡೈರಿ ಬಿಚ್ಚಿ ನೋಡಿದ್ರೆ ನನ್ನ ಡೈರಿ ತುಂಬಾ ಅವಳೇ ತುಂಬಿಕೊಂಡಿದ್ದಾಳೆ ಅವಳಿಗೆ ನಾನು ಪತ್ರ ಬರಿಬೇಕು ಯಾವ ರೀತಿ ಬರೀಲಿ ಅವಳಿಗೆ ಕೊಡ್ಬೇಕು ಅಂತ ಇಟ್ಟಿದ್ದು ಹೂವ ಹಾಗೇ ಇದೆ ಅವಳಿಗೆ ಇದನ್ನು ಯಾವಾಗ ಕೊಡ್ಲಿ ಬನ್ನಿ ಡೈರೆಕ್ಟ್ ಏನೋ ಮುಚ್ಚಿಟ್ಕೊಂತವ್ರೆ
ನಾವ್ ನೋಡ್ಬಾರ್ದು ಲವ್ ಅಂತ. ಸ್ಟೋರಿ ಇಷ್ಟಿದ್ರು ಅನ್ಸುತ್ತೆ. ನೋಡ್ರವಿ, ಕತೆ ಬರೋದಿಕ್ಕೆ ಮೂಡು ಶ್ರದ್ಧೆ ಎರಡು ಮುಖ್ಯ. ಈ ರೂಮಿನ ವಾಸ್ತು ಖಂಡಿತ ಬಲ್ ಚೆನ್ನಾಗದೆ, ನಿನ್ ಭವಿಷ್ಯನೂ ಒಳ್ಳೇದಾಯ್ತದೆ. ಹೌದೇನಾ? ತೆಗ್ಯ ತೆಗ್ಯ ನೋಡೋಣ. ಬಿಡಲ್ಲ ಸುಮ್ಮನೆ ಇಲ್ಲೋಡೋಣ, ಡೈರಿಲಿ ಅರಳಿದವು. ಬಲ್ ಚೆನ್ನಾಗಿದೆ ಕಳ್ಳ. ರವಿ, ನೀನ್ ಏನಾದ್ರು ಲವ್ ಅಲ್ಲಿ ಬಿದ್ದಿದ್ರಲ್ಲ, ಹೆಲ್ಪ್ ಮಾಡ್ತೀವಿ. ನೋಡ್ರವೇ, ಅದು ನೀನೇನ್ ಯೋಚನೆ ಮಾಡ್ಬೇಡ. ನಮ್ಮ ಹತ್ರ ಮುಚ್ಚು ಮರೆ ಇಲ್ದೆ ಹೇಳು, ನಾವ್ ಹೋಗಿ ವಿಚಾರ್ತೀವಪ್ಪ. ಅವಳು ಯಾರು, ಎಲ್ಲಿದ್ದಾಳೆ ಅಂತ ಹೇಳಯ್ಯ. ನೀವ್ ಮನ್ಸಲ್ಲೇ ಮುಚ್ಚಿಟ್ಕೊಂಡ್ರೆ ಲವ್ ಸಕ್ಸಸ್ ಆಗಲ್ಲ ಕಣೋ. ನೀನ್ ಯಾರ ಹತ್ರ ಮುಚ್ಚಿಟ್ರು ಫ್ರೆಂಡ್ಸ್ ಹತ್ರ ಫ್ರಾಂಕ್ ಆಗಿರ್ಬೇಕು ಗುರು. ಅವಾಗ್ಲೇ ಕಣೋ ಪ್ರಾಬ್ಲಮ್ ಈಸಿಯಾಗಿ ಸಾಲ್ವ್ ಆಗೋದು. ಏನಪ್ಪ, ನಾ ಹೇಳೋಷ್ಟು ಹೇಳಿದ್ದೀನಿ. ಏನ್ ಗುಣಣ್ಣ? ಲೇ ರವಿ, ನೀನು ಒಳ್ಳೆ ಮುದುಗುಬೆ ತರ ಮೂಲೆ ಒಳಗೆ ಕುಂತ್ಕೊಂಡಿರ್ಬೇಡ. ನೀನ್ ಊರ್ ಬಿಟ್ಟು ಊರ್ ಬಂದಾಗ ನಮ್ಗೆ ಸಿಗಾಕೊಂಡು ಎಸ್ಕೇಪ್ ಆದೆ. ನಿನ್ ಪ್ರಾಬ್ಲಮ್ ಏನೇ ಇದ್ರು ನಂತವ ಹೇಳ್ಕೊ, ನಾವು ದೊಡ್ಡವನಾಗ ಮುಂದೆ ನಿಂತ್ಕೊಂಡು ಸಾಲ್ವ್ ಮಾಡ್ತೀನಿ. ಎಲ್ಲ ನಾನೇ ಮಾಡ್ಕತೀನಿ ಅಂತ ಓದ್ಯೋ, ನಿನ್ ಕೈನ ಏನು ಕಿಸಕ್ಕಾಗಲ್ಲ. ಎಲ್ಲ ತಲೆ ಮೇಲೆ ಹಾಕೊಂಡು ಒದ್ದಾಡ್ಬೇಕಾಯ್ತದೆ. ಆ ಹುಡುಗಿ ಯಾರು, ಎಲ್ಲವಳೆ, ಹಾಸ್ಟ್ಲಾಗವಳ, ಮನೆಗವಳ ಅಂತ ನಮ್ ತವ ಎಲ್ಲ ಹೇಳು, ನಾವೇ ನೋಡ್ಕೊಂಡು ಫೈನಲೈಸ್ ಮಾಡ್ತೀವಿ. ಅದನ್ನ ಬಿಟ್ಬಿಟ್ಟು ನಮ್ ತವನು ಏನು ಹೇಳ್ದೆ ಹೋದ್ರೆ ಊಟಕ್ಕೆ ಲಾಟ್ರಿ ಹೊಡೆದಂಗೆ ಈಗ ಸಿಕ್ಕಿರೋ ಹುಡುಗಿನ ಬಿಟ್ಟು ದೇವದಾಸ್ ಆಗ್ಬೇಕಾಯ್ತದೆ. ಸರಿಯಾಗಿ ಹೇಳೋದ ಬಿಡುಗೋಣ. ಇವ್ ನಮ್ ಮಾತ್ ಕೇಳಿದ್ರೆ ನೆಮ್ಮದಿಯಾಗಿರ್ತಾನೆ, ಇಲ್ಲ ಅಂದ್ರೆ ನರಕವೇ. ನೋಡ್ರವೇ, ನಾನ್ ನಿನ್ ಒಳ್ಳೇದಕ್ಕೆ ಹೇಳೋದು. ನನ್ ಮಾತ್ ಕೇಳ್ದವನು ಇದುವರೆಗೂ ಯಾರು ಕೆಟ್ಟಿಲ್ಲ. ನೀನ್ ಜೀವನದಲ್ಲಿ ಮುಂದೆ ಬರ್ಬೇಕು ಅಂದ್ರೆ ನನ್ ಮಾತ್ ನೀನ್ ಕೇಳ್ಬೇಕು, ಇಲ್ಲ ಅಂದ್ರೆ ನಿನ್ ಇಷ್ಟ. ಹೇಳ್ಬೇಕೆ, ಅಂಗಡಿಗೆ ಹೋಗಿ ದುಡ್ಡು ಸೆಟ್ಲ್ ಮಾಡ್ಬಿಟ್ಟು ಬರವ. ಇವತ್ತಾದ್ರೂ ಮಾತಾಡ್ಸಿ ಅವನ್ನ. ಮಾತಾಡ್ಸೋದ? ನನ್ಗ್ ನಾಚಿಕೆ ಆಗತ್ತಪ್ಪ. ನನ್ಗೂ ಸ್ವಲ್ಪ ಪರಿಚಯ ಮಾಡಿಸ್ಕೊಡಿ ಅವನ್ನ. ನಾನು ಅವನ್ನ ಮಾತಾಡ್ಸಿಲ್ಲ, ನಿಮ್ಗೆ ಎಲ್ಲಿಂದ ಪರಿಚಯ ಮಾಡಿಸ್ಕೊಡ್ಲಿ? ಸುಮ್ನೆ ಹತ್ರ ಬರ್ತಾ ಇದ್ದಾನೆ. ನೋಡಿ ಹೋಗ್ಬಿಡ್ತಾನೆ. ಏನಂತ ಇವಾಗ ಪರಿಚಯ ಮಾಡಿಸಲ್ಲ. ಇಲ್ಲಿ ಕುತ್ಕೊಂಡ್ರೆ ಸುಮ್ನೆ ಟೈಮ್ ವೇಸ್ಟ್. ಹಾ ಬಾ ಇವತ್ ಮನೆಗೆ. ನೋ ಯೂಸ್. ಬಂದ್ರೆ ಮನೆಗೆ ಹೋಗೋಣ. ಇರ್ರೆ, ನಾನು ಬರ್ತೀನಿ. ಅಪ್ಪ, ರಾಜಕ್ ತುಂಬಾ ಸಲಿಗೆ ಕೊಟ್ಟಿದ್ದೀರಾ ನೀವು. ಯಾಕಮ್ಮ, ಏನಾಯ್ತು? ಈಗ ಅಂಥದವಳು ಏನ್ ಮಾಡಿದ್ಲು? ಏನೂ ಆಗಿಲ್ಲ, ಇನ್ ಮುಂದೆ ಏನೂ ಆಗ್ಬಾರ್ದು ಅಂತ. ಏನಾಯ್ತು ಅಂತ ಹೀಗೆಲ್ಲ ಮಾತಾಡ್ತಿದ್ಯಾ ನೀನು? ನಾನ್ ದಾರಿಲ್ ಬರ್ತಾ ಇರುವಾಗ ರಾಜನ ಯಾವ್ದೋ ಒಂದ್ ಹುಡುಗನ್ ಜೊತೆ ದೇವಸ್ಥಾನದ ಹತ್ರ ನೋಡ್ದೆ. ಹುಡುಗನ್ ಜೊತೆನಾ? ಏನ್ರಿ ಇದೆಲ್ಲ? ಅಡಿಕೆ ಕಡಿದ್ರೆ ಹೋಯ್ತು, ಮಡಿಕೆ ಒಡೆದ್ರೆ ಹೋಯ್ತು. ಹೆಣ್ಣು ಮಗಳು ಎಡು ಬಿದ್ರೆ ಅವಳು ಮಾನಾನೇ ಹೋಯ್ತು ಅಂತಾರೆ. ಆದ್ರೆ ಇವಳ ವಿಷಯದಲ್ಲಿ ನಮ್ ತಪ್ಪೇನು ಅಂತ ಗೊತ್ತಾಗ್ತಿಲ್ಲ. ಈಗ ಸುಮ್ಮನಿರ್ಬಾರ್ದು. ನಾನು ಈ ವಿಷಯದಲ್ಲಿ ಒಂದ್ ನಿರ್ಧಾರ ತಗೋಬೇಕು, ಖಂಡಿತವಾಗ್ಲೂ ತಗೋಬೇಕು. ಇಲ್ಲಾಂದ್ರೆ ಅವಳು ಬಹಳ ಹಾಳಾಗ್ಬಿಡುತ್ತೆ. ಅವಳು ಬಂದ ತಕ್ಷಣ ಅದೇನು ವಿಚಾರಿಸಿ ಅದೇನ್ ಮಾಡ್ಬೇಕು ಅಂತಿದ್ರೋ ಮಾಡಿ. ಬಾರೆ ಒಳಗಡೆ. ತೂ ರೂಮೆಲ್ಲ ಗಬ್ಬು ವಾಸನೆ ಹೊಡಿತೈತೆ. ಯಾವನ್ ಸಾರೆ ಹೊಡ್ಕೊಂಬನ್ನು? ಯಾರ್ಲಾದು? ಅನ್ಯಾರು? ನಾನೇ ಓತಿ ತಾನ್ ಕೆಡದು ಅಂದ್ರೆ ಹೊಲ ಎಲ್ಲ ಕೆಡಸ್ತಂತೆ. ಏನ್ ಮಾಡ್ಲಿ, ಬಿಡಕ್ಕಾಯ್ತಿಲ್ವೇ? ಅಂತ ಕಷ್ಟ ಏನ್ಲ ನಿಂಗೆ? ಫ್ಯಾಮಿಲಿ ಪ್ರಾಬ್ಲಮ್ ಅಣ್ಣ. ಓ, ಮದುವೆನೇ ಆಗಿಲ್ಲ, ಫ್ಯಾಮಿಲಿಯಿಂದ ಬತ್ತು? ಮದ್ವೆ ಆದ್ರೆ ನಾ ಫ್ಯಾಮಿಲಿ, ಹೆತ್ತೋರ್ನ ಗಾಳಿ ತೋರು ಅಂತೀಯ ಅಣ್ಣ. ಏಯ್ ಬೇಕು ನನ್ನ ಮಗನೆ, ಇವನ್ನೆಲ್ಲ ನೋಡಿ ಕಲ್ತ್ಕೊಳ್ಳ. ಕುಡಿಯೋದನ್ನ ಬಿಟ್ಬಿಟ್ಟು ಕೂಡಿಡೋದನ್ನ ಕಲ್ತ್ಕೋ. ಏಯ್ ಮನೆ ಕಳ್ರ. ಅಣ್ಣ, ಹೊಟ್ಟೆ ಗೊತ್ತಿಂದೆ 3 ಹೊತ್ತು ಕುಡಿತಾ ಇರೋದೇ ಒಂದ್ ಕೆಲ್ಸ. ನೀನಾರು ಹೊಸಿ ಬುದ್ಧಿ ಹೇಳಣ್ಣ. ಇಂಥವ್ರಿಗೆ ಏನಿಲ್ಲ ಬುದ್ಧಿ ಹೇಳ್ಕೊಂಡಿರೋದು. ಲೋ ಶಿವ, ನಿನ್ ಕೆಲ್ಸ ನೀನ್ ನೋಡ್ಕೋ, ನನ್ ತಂಟ ಮಾತ್ರ ನೀ ಬರ್ಬೇಡ, ಗೊತ್ತಾಯ್ತಾ? ದೊಡ್ಡ ಮನ್ಸ ಹೇಳ್ತಾವ್ ಕೇಳಿ. ಯಾವ್ದ್ ಸರಿ ಯಾವ್ದ್ ತಪ್ಪು ಅಂತ ನಂಗ್ ಚೆನ್ನಾಗ್ ಗೊತ್ತಿದೆ. ಓ, ದೊಡ್ಡ ಮನ್ಸ ಇವನು ಗೊತ್ತದೆ. ಸುಮ್ಕಿರ, ದೊಡ್ಡ ಬಾಡಿ ಬಿಡ್ಲಿರ್ತಾರೆ ಎಗಿರ್ತೀಯಲ್ಲ. ಲೋ ಸೀತಾ,
ಅಣ್ಣ ಮೈಸೂರು ಪಾಕ್ ಬಿಲ್ಲೆ ಮಾರ್ಕ್ ಆಗ್ತಿಲ್ಲ. ಹೊಸ ಪಿಕ್ಚರು ರಿಲೀಸ್ ಇತ್ತಣ್ಣ, ಆನಂದ್ ಅಂತವ ಹೇಳ್ಬಿಟ್ಟು ಹೋಗಿದ್ದೆ. ಓಹೋ ಬಿಲ್ಲೆ ಎಕ್ಸ್ಪರ್ಟ್ ಅಂತ ನಂಬಿಟ್ಟು ಹೋಗಿದ್ದೆ ಅಣ್ಣ. ಬಂದು ಕಟ್ ಮಾಡ್ತೀವಿ ಅಂತ ವಾಟರ್ ಕೊಟ್ಟೋದವ್ರು ನೀವು. ಜಾಲಿ ಹಾಕಿ ಪೋಚ್ಕೊಂಡು ಕುಂತಿದ್ದೆ, ಅಲ್ಲಿ ಏನಾಗಾಯ್ತು ನೋಡ್ ಹೋಗಿ. ನಂದಿ ಬಿಟ್ಟ ಹೋಗಿ ಹೋಗಿ ಹೋಗ್ರ. ಅಲ್ಲ ಜೊತೆಲಿದ್ದವ್ರಿಗೆ ಚಳ್ಳೆ ಅಂತ ತಿನ್ನಿಸ್ತಾನಲ್ಲ ನನ್ನ ಮಗನೇ. ನಮ್ದವ್ರಿಗೆ ಬಾಂಬ್ ಮಡಗ್ತಿಯಲ್ಲ ನೀನು, ನಿನಗೊಂದ್ ದೊಡ್ಡ ನಮಸ್ಕಾರ ಕಣಪ್ಪ. ಅವಳು ಮಾಡಿರೋ ತಪ್ಪಿಗೆ ನಾವು ಶಿಕ್ಷೆ ಅನುಭವಿಸ್ಲೇಬೇಕು. ಮರ್ಯಾದೆ ಹೋದ್ಮೇಲೆ ಪ್ರಪಂಚದಲ್ಲಿ ತಲೆ ಎತ್ಕೊಂಡು ಬದುಕೋದು ಹೇಗೆ? ಇಲ್ಲ ನಾನು ಸಾಯ್ಲೇಬೇಕು. ನೋಡು ಬಂದ್ಲು ಹೋಗಿ ಬಾಗಿಲು ತೆಗಿ, ಬಾಗಿಲು ತೆಗಿ, ನೋಡಿ ನಾವು ಸಾಯೋದನ್ನ. ಏನಾಗ್ಬೇಕಮ್ಮ, ಏನಾಗ್ಬೇಕು ಹೇಳು? ಖಂಡಿತ ಮಗಳು ಮಾಡೋದು ಹಿಂದೆ ಯಾವತ್ತು ಇಂಥ ತಪ್ಪು ನೀನ್ ಮಾಡಕ್ ಹೋಗ್ಬೇಡಪ್ಪ. ನಾನ್ ನಿಮ್ಮನ್ನ ಹೇಗ್ ಮರೀಲಿ ರವಿ? ಒಂದು ಕ್ಷಣನೂ ನಿಮ್ಮನ್ನ ಬಿಟ್ಟಿರಕ್ ಆಗ್ತಾ ಇಲ್ಲ. ನನ್ನ ಪರಿಸ್ಥಿತಿನ ನಿಮ್ಗೆ ಹೇಗ್ ಅರ್ಥ ಮಾಡಿಸ್ಲಿ? ಈ ಕಡೆ ಅಪ್ಪ ಅಮ್ಮ, ಆ ಕಡೆ ನಿಮ್ ಪ್ರೀತಿ. ಈ ಪ್ರೀತಿ ಮಧ್ಯದಲ್ಲಿ ಅಪ್ಪ ಅವನ್ ಮಾತು ಕೇಳ್ಬೇಕು. ನಾನ್ ಏನ್ ಮಾಡ್ಲಿ? ನಮಸ್ಕಾರ. ನಿಮ್ ಊರ್ ಯಾವ್ದು? ಅಲ್ಲ, ನಿಮ್ಮನ್ನ ನೋಡಿದ್ರೆ ಉತ್ತರ ಕರ್ನಾಟಕದವ್ರ ತರ ಕಾಣ್ತೀರಾ. ಮಾತ್ ಬರಲ್ವಾ? ನನ್ನೂರ್ ತಗೊಂಡ್ ನೀನೇನ್ ಮಾಡಕತ್ತೆ? ಯಾಕೆಂದ್ರೆ ನಿಮ್ ಊರಂದ್ರೆ ನಂಗ್ ತುಂಬಾ ಇಷ್ಟ. ಅಲ್ಲಿ ರೊಟ್ಟಿನೂ ನಂಗ್ ತುಂಬಾ ಇಷ್ಟ. ನಿಮ್ ಊರ್ಗೆ ಹೇಗ್ ಹೋಗ್ಬೇಕು? ಇಲ್ಲೇ ಮೈಸೂರು ಬಸ್ ಸ್ಟ್ಯಾಂಡ್ ಹೋಗಿ ಆ ಬಸ್ ನಲ್ಲಿ ಕೂತ್ಕೋ, ಈಗ ಅಲ್ಲಿಗೆ ಕರ್ಕೊಂಡು ಹೋಯ್ತಾರ. ಹೋಗ್. ಅಲ್ಲ ಬಾರಿ, ಇನ್ ನೋಡಿ. ಅಲ್ಲಿ ಏನಪ್ಪ ಮೈಸೂರು ಈ ದೊಡ್ಡದಾಗಿ ಬೆಳೆದ್ಬಿಟ್ಟದ. ಎಲ್ಲೆಲ್ಲಿ ನೋಡಿದ್ರು ದೊಡ್ಡ ದೊಡ್ಡ ಬಿಲ್ಡಿಂಗು, ನೋಡಕ್ಕೆ 2 ಕಣ್ಣು ಸಾಲದು. ಅಣ್ಣ ಅಣ್ಣ, ಯಾರೀ ನೀವು? ಮುಂದೆ ಹೋಗಿ. ಬೆಳಬೆಳಗ್ಗೆ ಬಂದು ತಲೆ ತಿಂತಿದಿರಲ್ಲ, ಬುದ್ಧಿ ಇಲ್ವಾ ನಿಮ್ಗೆ? ಏಯ್, ನಾನೇನು ಬಿಕ್ಕೆ ಬೇಡನಲ್ಲ. ನನ್ನ ಹೆಸರು ಏನ್ ಗೊತ್ತಾ? ಉಳ್ಳಾಗಡ್ಡೆ. ನೀವು ಉಳ್ಳಾಗಡ್ಡಿನೋ ಬೆಳ್ಳುಳ್ಳಿನೋ ಅದನ್ನ ಕಟ್ಕೊಂಡು ನನಗೇನು ಆಗ್ಬೇಕಾಗಿಲ್ಲ. ಹೋಗ್ರಿ ಇಲ್ಲಿಂದ, ಹೋಗಿ. ನಾನು ಉಳ್ಳಾಗಡ್ಡಿನೋ ಆಲೂಗಡ್ಡೆನೋ ಅಂತ ನಿಮ್ಮ ಅಣ್ಣ ಹೇಳ್ತಾನೆ. ಕರಿಯೋನು ಹೊರಗಡೆ. ನಿಮ್ಮ ಅಣ್ಣ ಫೋನ್ ಮಾಡಿದಕ್ಕೆ ನಾನು ಬಂದಿದ್ದು. ನಾನು ಸೌತ್ ಇಂಡಿಯಾಗೆ ಫೇಮಸ್ ಕುಕ್ಕು ಗೊತ್ತಾ? ನೀನ್ ಯಾವನು ಅಂತ ನನ್ನೇ ಕೇಳೋಷ್ಟು ಪುಗುರ್ ಬಂದ್ಬಿಟ್ಟ. ಮೈಸೂರು, ಧಾರವಾಡ, ದಾವಣಗೆರೆ ಎಲ್ಲೇ ಹೋದ್ರು ನಾನ್ ಗೊತ್ತು. ನೀನ್ ಏನಂತ ಮಾತಾಡ್ತಿಲ್ಲ? ನಿಮ್ಮ ಅಣ್ಣ ಮನೇಲಿ ಅದನೇನು? ಕರೀಲಿ ಇಲ್ಲ ಅಟ್ಲ ಫೋನ. ನೀವ್ ಯಾರೋ ನನಗೆ ಗೊತ್ತಿಲ್ಲ ರೀ, ಸುಮ್ನೆ ತಲೆ ತಿನ್ಬೇಡಿ, ಹೋಗಿ ಮುಂದಕ್ಕೆ. ಅವ್ನಿಲ್ಲ ಅನ್ಬಿಟ್ಟು ನಾನ್ ಸುಮ್ನೆ ಹೊಟ್ಟಾಗ್ಬಿಡ್ಬೇಕಾ? ಏನ್ ನಿಮ್ಮ ಅಣ್ಣ ದೊಡ್ಡ ಲಾಡಿ ಊರ್ಗೆ? ಏ ಕರಿಯವನ ರೀ, ಸುಮ್ನೆ ತಲೆ ತಿನ್ಬಿಡ್ರಿ, ಹೋಗಿ. ಅಲ್ವಾ? ನಾನೇ ಕರಿತೀನಿ. ಹೋಗ್ತೀರಾ? ಹೋಗ್ರಿ ಆ ಕಡೆ. ಸುಸ್ತಾಗಿದೆ. ಈಗ ಹೋಗಿ ಜಳಕ ಮಾಡ್ಕೊಂಡ್ ಬಂದ್ಬಿಟ್ರೆ ಶಿವು, ಯಾರೋ ಉಳ್ಳಾಗಡ್ಡಿ ಅಂತ ಕಣೋ, ಸುಮ್ನೆ ತಲೆ ತಿಂತ ಇದ್ದಾನೆ. ಬಾ ವಿಚಾರಿಸೋಣ, ಬಾ ಬಾರೋ ಬೇಗ. ಉಳ್ಳಾಗಡ್ಡಿನ ಚಲೋ ಆತ್ ನೋಡೀಗ. ಏನ್ ಅದ ಇವನು? ರೀ ಸ್ವಾಮಿ, ನೀವ್ ಯಾರು ಅಂತ ದಯವಿಟ್ಟು ಹೇಳ್ರಿ ನಮ್ಗೆ. ಯಾರು ಅಂತಾನೆ ಗೊತ್ತಾಗ್ತಿಲ್ಲ. ನಿನ್ಗೆ ಎಷ್ಟು ಸಾರಿನಪ್ಪ ಹೇಳೋದು? ನನ್ನ ಹೆಸರು SS ಉಳ್ಳಾಗಡ್ಡಿ. ಹೋಗ್ ಕರೆಯವನ. ಅವರು ಭದ್ರಾವತಿಗೆ ಹೋಗಿದಾರೆ. ಭದ್ರಾವತಿಗೆ ಯಾಕೆ ಹೋದ? ಶಿವಮೊಗ್ಗ MP ಸಿಂಗಾರಪ್ಪ ಇದಾರಲ್ಲ, ಅವ್ರ ಹತ್ರ ಸೀಟ್ಗೋಸ್ಕರ ಹೋಗಿದ್ದಾರೆ. ನೀವೇನ್ ಇಲ್ಲಿ? ಇವನಿಗೆ ಇನ್ನೂ ಗೊತ್ತಿಲ್ಲ ನಾನು ಯಾರು ಅಂತ ಹೇಳೋನ್ಗೆ. ಅಲ್ಲ, ಗುಂಡಣ್ಣ MLA ಟಿಕೆಟ್ಗೆ ಭದ್ರಾವತಿಗೆ ಹೋಗಿದ್ದಾನಂತೆ. ಅಲ್ಲ, ಇವ್ ನಿಂಗೆ ಹೇಳ್ತಾ ಇರೋದ್ ನೋಡಿದ್ರೆ ನನ್ಗೆ ಯಾಕೋ ಅನುಮಾನ ಬರ್ತಾ ಇದೆ. ಸ್ವಾಮಿ, ಅವ್ರು ಖಂಡಿತ ಭದ್ರಾವತಿಗೆ ಹೋಗಿದಾರ್ರಿ. ಏನ್ ಡೌಟಾ? ಡೌಟ್ ಇಲ್ಲ ತಮ್ಮ. ನಾನು ಹಿಂಗೆ ಕುಂತ್ಕೊಂಡು ಯೋಚನೆ ಮಾಡ್ತಾ ಇವನಿ. ಎಕ್ಸ್ಕ್ಯೂಸ್ ಮೀ ಮೇಡಮ್, ಈ ಅಡ್ರೆಸ್ ಸ್ವಲ್ಪ ಹೇಳ್ತೀರಾ? ಈ ಅಡ್ರೆಸ್ಸಾ? ಇಲ್ಲಿ ನೋಡಿ, ಸೀದಾ ಹೋಗಿ ಬಲ್ಲಕ್ ತಿರುಗಿ, ಅಲ್ಲಿ 4ನೇ ಕ್ರಾಸ್ ಅಲ್ಲಿ 3ನೇ. ಅಲ್ಲಿ ಸ್ಮಾರ್ಟ್ ಆಗಿರೋ ಹುಡುಗ ಕೃಷ್ಣ ಅಂತ ಇರ್ತಾರಲ್ಲ? ಹಾ, ಕರೆಕ್ಟ್ ಅಡ್ರೆಸ್. ಅಡ್ರೆಸ್ ಅಲ್ಲಿರೋ ಹುಡುಗ ನಾನೇ ಮೇಡಮ್.
ಹುಬ್ಬಳ್ಳಿಯಿಂದ ಬಂದ ಅಕ್ಕಿಯ ಕನಸು ಒಂದಾಗೈತೆ. ಧಾರವಾಡ ಕಾರವಾರ ಹುಬ್ಬಳ್ಳಿಯ, ಧಾರವಾಡ ಕಾರವಾರ ಹುಬ್ಬಳ್ಳಿಯ. ಅಮ್ಮ ಈ ಬಟ್ಟೆ ಒಗ್ದು ಸಾಕಾಗೋಯ್ತಪ್ಪ. ಇವ್ನು ಹುಡ್ಕೊಂಬಂದೆ ಇವ್ನು ಸಿಗ್ಲೇ ಇಲ್ವಲ್ಲ. ಎಲ್ಲಿ ಹೋಗ್ಬಿಟ್ಟ? ಧಾರವಾಡಕ್ಕೆ ಹೋದೆ, ಅಲ್ಲೊಬ್ಬಳು ಲವ್ ಮಾಡಿದೆ, ಅವಳು ನನ್ಬಿಟ್ಟು ಹೊಟ್ಟೋಗ್ಬಿಟ್ಲು. ಆಮೇಲೆ ಕಾರವಾರಕ್ಕೆ ಹೋದೆ, ಅಲ್ಲೊಬ್ಬಳು ಗಂಟು ಹಾಕೊಂಡೆ, ಅವಳು ಪತ್ತೆ ಇಲ್ಲದೆ ಹೊಟ್ಟೋಗ್ಬಿಟ್ಲು. ಈಗ ನಾನು ಒಬ್ಬಂಟಿಗ. ಅದಕ್ಕೆ ಇವ್ನು ಹುಡ್ಕೊಂಬಂದೆ, ಇವನು ಸಿಗ್ಲಿಲ್ಲ. ಅಬ್ಬ ಅಯ್ಯೋ ಅಣ್ಣಂಗೆ ಫೋನ್ ಹಾಕಿದ್ಯಾ? ಫೋನ್ ಮಾಡಿದ್ದೆ. ಆ ದಂಡ್ಪಿಂಡ ಈಗ ಯಾಕೆ ಬಂದ? ಇಷ್ಟ ದಿವಸ ಎಲ್ಲಿ ಹಾಳಾಗಿ ಹೋಗಿದ್ದ ಅಂತ ಕೇಳಿದ್ರು. ಹಂಗನ್ನ ಅದಕ್ಕೆ ನೀನೇನಂದೆ? ಇಷ್ಟ ದಿವಸ ಕನ್ಯಾಕುಮಾರಿಗೆ ಹೋಗಿದ್ರು ಅಂತ ಹೇಳಿದೆ. ಅದಕ್ಕೆ ಅವರು ಕಾಶ್ಮೀರಿಗೆ ಕಳಿಸ್ಬಿಡು ಅಂದ್ರು. ಕಾಶ್ಮೀರ ತುಂಬಾ ಉಗ್ರಗಾಮಿಗಳಿದಾರಲ್ಲ, ಅವ್ರಿಗೆ ನೀನ್ ಹೋಗಿ ಅಡಿಗೆ ಮಾಡಿ ಹಾಕ್ಬೇಕಂತೆ. ನನ್ನನ್ನ ಉಗ್ರಗಾಮಿಗಳಿರೋ ಜಾಗಕ್ಕೆ ಹೋಗಂತೀರಾ? ಅವನ ಅದಂಗೆ ಎಲೆಕ್ಷನ್ ನಿಂತ್ಕೊಂಡ್ಬಿಡ್ತಾನ, ನಾನು ನೋಡ್ತೀನಿ. ಊರವ್ರಿಗೆಲ್ಲ ಪೋಸ್ಟ್ ಅಂಟಿಸಿ ಅವನಿಲ್ಲಿಂದ ಮೇಲೆ ಪರ್ಮನೆಂಟ್ ಆಗಿ ಹೋಗ್ಬಿಡ್ಬೇಕು. ಹಂಗ್ ಮಾಡ್ತೀನಿ. ಅವರು ನಿಮ್ಗೆ ಏನಾಗ್ಬೇಕಣ್ಣ? ಅವನು ನಮ್ಮ ಅಣ್ಣ. ನನ್ ಚರಿತ್ರೆ ಕೇಳಿದ್ರೆ ನೀವು ಲೈಫಲ್ಲಿ ಪರ್ಮನೆಂಟ್ ಆಗಿ ನನ್ ಜೊತೆ ಸೆಟ್ಲ್ ಆಗ್ಬಿಡ್ತೀರಾ, ಗೊತ್ತಾ? ಖಂಡಿತ ಸೆಟ್ಲ್ ಆಗ್ಬಿಡ್ತೀವಾ? ಹೌದೌದು, ನಿಮ್ ಮಾತು ಕೇಳ್ಬಿಟ್ರೆ ಊರ್ ಬಿಟ್ಟು ಹೋಗ್ಬೇಕಾಗತ್ತೆ. ತಗ ಒಣಗಾಕು ಬನ್ನಿ. ಬಾರ ನೋಡೋಣ. ನಡಿ ನಡಿ. ಎಷ್ಟು ದಿನ ಆಯ್ತು ಒಗ್ದು ಅಲ್ವಾ? ವಾಸನೆ. ಮೇಡಮ್, ಏನ್ ಹೇಳಿ? ನಿಮ್ಯಾನ್ಸ್ಗೆ ಯಾವ ಬಸ್ ಹೋಗುತ್ತೆ ಅಂತ ಸ್ವಲ್ಪ ಹೇಳ್ತೀರಾ? ನಾನು ಅಲ್ಲಿಗೆ ಹೋಗ್ಬೇಕು. ನೋಡಿ, ನೀವೆಲ್ಲಿಗೆ ಹೋಗ್ಬೇಕು ಅಂದ್ರೆ? ಮೆಂಟಲ್ ಹಾಸ್ಪಿಟಲ್ಗೆ ಮೇಡಮ್. ನೀವೆಲ್ಲಿ ನಿಂತಿದ್ದೀರೋ ಇಲ್ಲಿ ಬರೋ ಬಸ್ ಎಲ್ಲ ಸೀದಾ ಅಲ್ಲಿಗೆ ಹೋಗುತ್ತೆ. ಥ್ಯಾಂಕ್ಸ್ ಮೇಡಮ್. ನೀವು ನನ್ನ ಜೊತೆ ಅಲ್ಲಿಗೆ ಬರ್ತೀರಾ? ಯು ಇಡಿಯಟ್. ಏನ್ ಉಳ್ಳಾಗಡ್ಡಿವ್ರೆ, ಬೆಳಗ್ಗೆ ಎಲ್ಲಿ ಹೋಗಿದ್ರಿ? ಹಿಂಗೆ ಖಾನಾವಳಿ ಶುರು ಮಾಡಕ್ಕೆ ಜಾಗ ಹುಡುಕ್ತಾ ಇದ್ದೆ. ಅದಕ್ಕೆ ಪ್ಯಾಲೆಟ್ ಕಡೆ ಹೋಗಿದ್ದೆ. ಅಲ್ಲಿ ಹುಡುಕಿ ಸಾಕಾಗೋಯ್ತು. ಆಮೇಲೆ ಹಂಗೆ ಬೊಂಬು ಬಜಾರ್ ಕಡೆ ಹೋದೆ, ಅಲ್ಲೂ ಎಲ್ಲೂ ಸಿಗ್ಲಿಲ್ಲ. ಹಿಂಗೆ ಸುಸ್ತಾಗಿ ನಡ್ಕೊಂಡ್ ಬರ್ತಾ ಇದ್ದೆ. ಅದಿರ್ಲಿ, ನಾವು 4 ಜನ ಸೇರಿ ಒಂದ್ ತೀರ್ಮಾನಕ್ಕೆ ಬಂದಿದೀವಿ. ಇವರೆಲ್ಲ ಸೇರ್ಕೊಂಡು ತೀರ್ಮಾನಕ್ಕೆ ಬಂದವ್ರಂತೆ. ಏನೋ ಆಯ್ತೆ. ನಿಮ್ಗೆ ಒಂದ್ ಹೆಣ್ಣು ನೋಡೋಣ ಅಂತ. ನೀವು ಬಟ್ಟೆ ಹೋಗಿತ್ತಿರುವಾಗ ಮಾತಾಡಿದ್ದೆಲ್ಲ ನಾವು ಕೇಳಿಸ್ಕೊಂಡ್ವಿ. ಧಾರವಾಡದ ಹುಡುಗಿ ಕನ್ಯಾಕುಮಾರಿ ಹುಡುಗಿ ಬಗ್ಗೆ ಮಾತಾಡ್ತಿದ್ರಲ್ಲ, ಅದೇ. ಹೆಂಗಪ್ಪ ಹೇಳಿ ನನ್ ಕಣ್ಣ, ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಅದಕ್ಕೆ ನಾವೆಲ್ಲ ಡಿಸೈಡ್ ಮಾಡಿದೀವಿ. ಮೈಸೂರು ಮಲ್ಲಿಗೆ ಹೂ ಕೂಡ ನೋಡಿ ನಾಚ್ಕೋಬೇಕು ಅಂತ ಹುಡುಗಿನ ಸೆಲೆಕ್ಟ್ ಮಾಡಿದೀವಿ. ಎಷ್ಟು ವಯಸ್ಸು? ವಯಸ್ಸು ನಿಮ್ಮಷ್ಟೇ. ಒಂದ್ 40 ಆಗಿರ್ಬೇಕು ಬಿಡಿ. ನಿನ್ಗೇನ್ ಬುದ್ಧಿ ಇಲ್ವಾ? ನನ್ಗೇನ್ ಮದ್ವೆನೇ ಬೇಡ. ಹೋಗು. ದಯವಿಟ್ಟು ಬೇಡ ಅಂದ್ಬಿಡಿ ಉಳ್ಳಾಗಡ್ಡಿಯವ್ರೆ. 20 ವರ್ಷದ ಎಲ್ಲಿ ನೋಡಿ. ಉಳ್ಳಾಗಡ್ಡಿಯವ್ರಿಗೆ ಬನ್ನಿ ಉಳ್ಳಾಗಡ್ಡಿ. ಏ ರಾಜಿ, ಯಾಕೆ ನೀನ್ ಕಾಲೇಜ್ಗೆ ಬರ್ಲಿಲ್ಲ? ನಾವೆಲ್ಲ ಎಷ್ಟು ವೇಟ್ ಮಾಡಿದ್ವಿ ಗೊತ್ತಾ? ಇಲ್ಲ ಕಣೆ, ಮನೇಲಿ ಯಾಕೋ ತುಂಬಾ ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ಬರಕ್ಕಾಗ್ಲಿಲ್ಲ. ಇವತ್ತು ಅವಳ ಕೈಗೆ ಗಿಫ್ಟ್ ಕೊಟ್ಟು ಐ ಲವ್ ಯು ಅಂತ ಹೇಳೇ ಬಿಡ್ಬೇಕು. ಇಂಥ ಚಾನ್ಸ್ ಬಿಡಬಾರ್ದು. ಅವಳ ಮನ್ಸಲ್ಲಿ ಏನಿದೆಯೋ ಅವಳೇ ಹೇಳ್ತಾಳೆ ಅನ್ಸುತ್ತೆ. ನಿನ್ನೆ ಕಾಲೇಜಿಗೆ ಬರ್ದಿದ್ದೆ ಒಳ್ಳೇದಾಯ್ತು ಕಣೆ. ಆ ಬೋರಿಂಗ್ ಲೆಕ್ಚರ್ ತಪ್ಪು. ಅಲ್ಲ, ನೀವೆಲ್ಲ ಹೇಗೆ ಕೂತ್ಕೋತೀರಾ ಕ್ಲಾಸಲ್ಲಿ? ನನ್ಗೆ ಯಾವ ಕ್ಲಾಸ್ ಮುಗಿಯುತ್ತೋ ಅಂತ ಕಾಯ್ತಾ ಇರ್ತೀನಿ. ಎಕ್ಸಾಮ್ ಓದ್ಕೋಬೇಕಲ್ಲ, ಅಟ್ಲೀಸ್ಟ್ ಒಂದ್ ಸ್ವಲ್ಪ ಕ್ಲಾಸ್ ಅಟೆಂಡ್ ಮಾಡೋಣ ಅಂತ ಅಷ್ಟೇ. ಎಕ್ಸ್ಕ್ಯೂಸ್ ಮೀ. ಏನಿಲ್ಲ, ಒಂದು ವಿಷಯ. ಪ್ರತಿಯೊಬ್ಬರ ಡೈರಿಲೂ ಅವ್ರ ಜೀವನದ ಕಥೆ ತುಂಬಿರುತ್ತೆ. ಆದ್ರೆ ನನ್ನ ಡೈರಿಲಿ ನೀವೇ ತುಂಬಿಕೊಂಡಿದ್ದೀರಾ. ನಿಮ್ಮನ್ನು ನೋಡಿದ್ರೆ ನನಗೆ ತುಂಬಾ ಇಷ್ಟ. ನನ್ನ ಮನಸ್ಸಲ್ಲಿ ಯಾವಾಗಲೂ ನೀವೇ ತುಂಬಿಕೊಂಡಿರ್ತೀರಾ. ನನ್ನ ಪ್ರೀತಿ ಹುಡುಗರೆ, ತಗೊಳ್ಳಿ. ನೀವ್ ಯಾರು ಅಂತಾನೆ ನಂಗೆ ಗೊತ್ತಿಲ್ಲ. I don't like this.
ಏನೋ ರವಿ ಆ ಹುಡುಗಿ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ದಾನೆ. ನಾ ಪಡ್ಕೊಂಡೆ ಲವ್ ಅಲ್ಲಿ ಅಷ್ಟೊಂದು ಇನ್ವಾಲ್ವ್ ಆಗ್ಬಿಡ ಕಣೋ ಅಂತ. ನನ್ ಮಾತು ಕೇಳಲಿಲ್ಲ ಅವನು. ಈಗ ಅವನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ನೋಡ, ಲವ್ ಮಾಡೋದಕ್ಕೂ ದಿಲ್ ಬೇಕು, ಅದು ಅವನಿಗಿಲ್ಲ. ಅದಕ್ಕೆ ಅವ್ನು ಲವ್ ಫೇಲ್ ಆಗಿರೋದು. ಓ ಮೈ ಗಾಡ್, ಸರಿಯಾದ ಟೈಮಿಗೆ ಜ್ಞಾಪಿಸ್ದೆ ಕಣ. ನಾನು ಅರ್ಜೆಂಟ್ ಆಗಿ ಅಲ್ಲಿಗೆ ಹೋಗ್ಬೇಕು. ಬರ್ಲಾ? ಬರ್ತೀರಮ್ಮ, ಬಾಯ್. ಎಲ್ಲೋಗ್ತಿದ್ಯೋ? ಓಹೋ ಮೈಸೂರು ಮಲ್ಲಿಗೆ ಸುಮ್ನೆ ನಿನಗೆ ಈ ಪಾಟಿ ಮುನಿಸ್ಯಾಕೆ. ಓಹೋ ಬಾಬಾರೆ ಕೋಮಲೆ ಫುಟ್ಪಾತ್ ಮ್ಯಾಲೆ ಪಾನಿಪುರಿ ತಿನ್ನೋಕೆ. ನೀನೊಮ್ಮೆ ನಕ್ಕರೆ ಸ್ವೀಟು ದಮ್ರುಟು, ಈ ನಿನ್ನ ಕಣ್ಣಿನ ನೋಟ ಬೊಂಬಾಟು. ಶ್ರೀರಂಗಪಟ್ಟಣ, ಚನ್ನರಾಯಪಟ್ಟಣ, ಅಲ್ಲೊಂದು ಚನ್ನಪಟ್ಟಣ. ನಾನು ನೀನು ಹೋಗೋಣ, ಅಲ್ಲೆಲ್ಲ ಸುತ್ತೋಣ, ಲವ್ ಸಾಂಗು ಹಾಡೋಣ. ನನ್ನ ದುಂಡು ಮಲ್ಲಿಗೆ, ಕೆನ್ನೆ ಕೆಂಡ ತಂಪಿಗೆ, ತೊಂಡೆ ಹಣ್ಣು ತುಟಿಯಲ್ಲ. ಚಿನ್ನಾರಿ ನಿನ್ನ ಮುತ್ತಾದ ಕಳ್ಳ, ಸ್ವೀಟಾದ ರಸಗುಲ್ಲ. ಮುದ್ದು ಬೇಲೂರ ಶಿಲ್ಪ ಬಾಲೆ, ನನ್ನ ಆಸೆ ಮಲಗೋಬಾ. ಆಗುಂಬೆ ದೀಪದ ಮೇಲೆ ಆರಂಭ ಶೃಂಗಾರ ಲೀಲೆ, ಆದ ಮೇರೆ ಮೆಹಬೂಬಾ. ಓಹೋ ಮೈಸೂರು ಮಲ್ಲಿಗೆ ಸುಮ್ನೆ ನಿನಗೆ ಈ ಪಾಟಿ ಮುನಿಸ್ಯಾಕೆ. ಓಹೋ ಬಾಬಾರೆ ಕೋಮಲೆ ಫುಟ್ಪಾತ್ ಮ್ಯಾಲೆ ಪಾನಿಪುರಿ ತಿನ್ನೋಕೆ. ನೀನೊಮ್ಮೆ ನಕ್ಕರೆ ಸ್ವೀಟು ದಮ್ರೋಟು, ಈ ನಿನ್ನ ಕಣ್ಣಿನ ನೋಟ ಬೊಂಬಾಟು. ಮಿಟೀಲಿ ನೀನು, ಚಡ್ಡೀಲಿ ನಾನು, ಜಾಗಿಂಗ್ ಮಾಡೋಣ ಬಾ. ಭದ್ರಾವತಿ ಊರಲ್ಲಿ ತರೀಕೆರೆ ಏರಿಲಿ ಲವ್ ಗೇಮ್ ಆಡೋಣ ಬಾ. ಏರೋಪ್ಲೇನು ಹತ್ತಿ ಎಲ್ಲ ದೇಶ ಸುತ್ತಿ ತಾಜ್ ಮಹಲ್ ನೋಡೋಣ ಬಾ. ಮಧ್ಯಾಹ್ನ ಮಂಗಳೂರು, ಸಂಜೆಗೆ ಸಿಂಗಪುರ್ ಜಾಲಿ ಟೂರ್ ಮಾಡೋಣ ಬಾ. ಚಿನ್ನ ನೀನೇ ಕಣೆ ನನ್ನ ಪ್ರಾಣ, ರೂಪತೆರ ಮಸ್ತಾನ. ಚಿಂಕೆ ಕಣ್ಣೋಳೆ ನಿನ್ನ ಬೆಂಕ ಬಿನ್ನಾಣ, ಚೆನ್ನ ದಿಲ್ ತೇರ ದೀವಾನ. ಓಹೋ ಮೈಸೂರು ಮಲ್ಲಿಗೆ ಸುಮ್ನೆ ನಿನಗೆ ಈ ಪಾಟಿ ಮುನಿಸ್ಯಾಕೆ. ಓಹೋ ಬಾಬಾರೆ ಕೋಮಲೆ ಫುಟ್ಪಾತ್ ಮ್ಯಾಲೆ ಪಾನಿಪುರಿ ತಿನ್ನೋಕೆ. ನೀನೊಮ್ಮೆ ಸಿಕ್ಕರೆ ಸ್ವೀಟ್ ದಮ್ ರೊಟ್ಟು, ಈ ನಿನ್ನ ಕಣ್ಣಿನ ನೋಟ ಬೊಂಬಾಟು. ರಾಜಿ, ರಾಜಿ ನಿಂತ್ಕೋ ರಾಜಿ, ದಯವಿಟ್ಟು ನನ್ನ ಮಾತು ಕೇಳು. ನೀವ್ ಇಲ್ಲಿಗೆ ಬಂದ್ರಿ? ಹೇಳ್ತೀನಿ ರಾಜಿ, ಹೇಳ್ತೀನಿ. ಯಾಕೆ ಹೀಗೆ ಮಾಡ್ದೆ? ನಾನು ನಿನ್ಗೋಸ್ಕರ ಪ್ರೀತಿಯಿಂದ ಉಡುಗೊರೆ ತಂದ್ಕೊಟ್ಟಾಗ ನೀ ಅದನ್ನ ಬೇಡ ಅಂತ ತಿರಸ್ಕರಿಸಿದೆ. ನಿನ್ ಸ್ನೇಹಿತರ ಮುಂದೆ ನನಗೆ ಅವಮಾನ ಮಾಡಿದೆ. ಯಾಕೆ ರಾಜಿ, ಯಾಕೆ? ಇಷ್ಟು ದಿವಸ ನಾನು ನೋಡ್ತಾ ಇದ್ದಿದ್ದು, ನಾನು ನೋಡಿ ನಗ್ತಾ ಇದ್ದಿದ್ದು, ನನಗೋಸ್ಕರ ನೀನು ದೇವಸ್ಥಾನಕ್ಕೆ ಬರ್ತಾ ಇದ್ದಿದ್ದು, ಅದನ್ನೆಲ್ಲ ಮರ್ತು ಬಿಟ್ಟಿಯಾ ನೀನು? ಮಾತಾಡು ರಾಜಿ. ಅವತ್ತು ನೀನೇ ನನಗೆ ಲವ್ ಲೆಟರ್ ಕೊಟ್ಟು ಹೋದೆ, ಅದನ್ನ ಇಷ್ಟು ಬೇಗ ಮರ್ತು ಬಿಟ್ಟಿಯಾ? ಯಾಕೆ ಹೀಗೆ ಮಾಡ್ತಿದ್ಯಾ? ಹೇಳು ರಾಜಿ. ಟೈಮ್ ಪಾಸ್ ಮಾಡೋಕ್ಕೋಸ್ಕರ ನನ್ನ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ಯಾ? ಹೇಳು ರಾಜಿ.
ನನ್ನಿಂದ ಏನ್ ತಪ್ಪಾಗಿದೆ ಅಂತ ಹೇಳು. ಮಾತಾಡು ರಾಜಿ. ನಾನು ಹಿಂಗ್ ದ್ರೋಹ ಮಾಡಿದ್ದೀನ ಇಲ್ಲ ವಂಚನೆ ಮಾಡಿದ್ದೀನ? ಏನ್ ಹೇಳು ಪ್ಲೀಸ್, ಮಾತಾಡು ರಾಜಿ. ರಾಜಿ, ನಾನು ನಿನ್ನ ಮನಸಾರೆ ಪ್ರೀತಿ ಮಾಡ್ತಾ ಇದ್ದೀನಿ. ನೀನಿಲ್ದೆ ನಾನು ಖಂಡಿತ ಬದುಕೋದಿಲ್ಲ ರಾಜಿ. ರಾಜಿ, ನಿನ್ ಕೈ ಮುಗಿದು ಕೇಳ್ಕೊಳ್ತೀನಿ, ನನಗೆ ದ್ರೋಹ ಮಾಡ್ಬೇಡ ರಾಜಿ, ನನ್ನ ದೂರ ಮಾಡ್ಬೇಡ ರಾಜಿ, ಪ್ಲೀಸ್ ರಾಜಿ. ನಿನ್ ಪ್ರೀತಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ಬಲ್ಲೆ. ಅದು ನಿಮ್ಗೆ ಹೆಂಗ್ ಗೊತ್ತಾಗ ನನ್ನ ನೋವು. ಇವತ್ತು ಮಾತಾಡ್ಬಿಡೋಣ ಬನ್ರ. ರೀ, ನೀವ್ ಮಾಡ್ತೀರಾ ಸರಿ ಏನ್ರಿ? ಮಾತಾಡ್ರಿ. ಯಾರ್ ನೀವು? ಏನ್ ಮಾತಾಡ್ತಾ ಇದ್ದೀರಾ? ನೋಡಿ, ನಮ್ ರವಿ ನಿಮ್ಮನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾನೆ. ನೀವಿಲ್ದೆ ಒಂದು ಕ್ಷಣನೂ ಇರಲ್ಲ. ಆ ತಿರ್ಬೋಕಿನ ನಾನ್ ಲವ್ ಮಾಡ್ಬೇಕಾ? ತಿರುಬೋಕಿ ಅವನೆಲ್ಲ ಕಣೆ, ಬೀದಿ ಸುತ್ಕೊಂಡಿರ್ತೀರಲ್ಲ ನೀವು ತಿರುಬೋಕಿಗಳು. ಹೌ ಡೇ ಯು. ನೋಡ್ ಶಿವು, ನಾನ್ ನಿನ್ನನ್ನ ತುಂಬಾ ಹಚ್ಕೊಂಡಿದ್ದೀನಿ. ನೀವ್ ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದೀರಾ ಅಂತ ನಮ್ ಮನೇಲೆಲ್ಲ ಹೇಳ್ಕೊಂಡಿದ್ದೀನಿ. ಇದೆಲ್ಲ ಸುಳ್ಳು ಅಂತ ಗೊತ್ತಾದ್ರೆ, ಹಾಗೇನಾದ್ರೂ ಗೊತ್ತಾದ್ರೆ ನನ್ ಹೃದಯನೇ ಹೊಡೆದೋಗುತ್ತೆ. ಏ ರಮ್ಯಾ, ಈ ಕೈ ಹಿಡ್ಕೊಂಡ್ರು ನಿನಗೆ ನಾನು ಯಾವತ್ತೂ ಮೋಸ ಮಾಡಲ್ಲ. ಓ ನಮಸ್ಕಾರ ಶಿವಣ್ಣ. ಏನ್ ಶಿವಣ್ಣ, ನೀನ್ ಇಲ್ಲೇ ಇದೆಯಾ? ಊರ್ ತುಂಬಾ ಮದುವೆ ಮುಂಚೆ ಎಲ್ಲ ನಡೀತಾ ಇದೆ, ನಮ್ಗೇನ್ ಕೆಲಸ ಎಲ್ಸ ಕೊಡೋದಿಲ್ವಾ? ರಮ್ಯಾ, ನಾನ್ ಕೇಟ್ರಿಂಗ್ ನಡೆಸ್ತೀನಲ್ಲ, ಅಲ್ಲಿ ಕೆಲಸ ಮಾಡ್ತಾನೆ ಇವನು. ಅದು ಇದು ಏನಿಲ್ಲ, ಇವನ್ ಅಡಿಗೆ ಮಾಡಿದ್ರೆ ಹಚ್ಚೋದು ಬಡ್ಸೋದೆಲ್ಲ ನಾವೇ. ಏನು ಅವ್ನ್ ಹೇಳ್ತಿರೋದ್ ನಿಜನಾ? ಅಯ್ಯೋ ರಮ್ಯಾ, ಅವ್ನ್ ಹೇಳ್ತಿರೋದೆಲ್ಲ ಸುಳ್ಳು. ಅವ್ನ್ ಮಾತ್ ನಂಬೇಡ ನೀನು. ನಾನ್ ನಿನ್ಗೆ ಯಾವತ್ತಾದ್ರೂ ಮೋಸ ಮಾಡ್ತೀನ ರಮ್ಯಾ? ಪ್ಲೀಸ್. ಎಲ್ಲ ಹಾಳು ಮಾಡ್ಬಿಟ್ಟ ಈ ಬಡ್ಡಿ ಮಗ ಬಂದು. ಓ ನನ್ ಕರ್ಮ, ಏನ್ ಮಾಡ್ಲಿ ಈಗ? ಗುರು, ಈ ಸಲ ಮಾತ್ರ ಬಿಡ್ಬೇಡ ಗುರು. ಗುರು ಅನ್ಸು ಗುರು, ಈ ಸಲ ಬಿಟ್ರೆ ನೀನ್ ಕೆಟ್ಟೆ ಗುರು. ಬಿಡಿ ಬರ್ತಾರೆ ಆರಾಮ್. ಮೇಲೆ ತಗೋ ಗುರು, ಬಿಡಿ. ನೀನ್ ಹಾಕೋಬೇಡ, ನನಗೆ ಹಾಕಲಿ. ಹಾಕಬೇಕು ನಾನು ಮುಂದೆ ಚೆನ್ನಾಗಿ ಹೊರಡ್ಬೇಕು ನಾನು. ಬೇರೆ ಮಾಡೋ ಕೆಲಸನೇ ಇಲ್ಲ. ಓಕೆ ಹಾವಳಿ ತಡೆಯಕ್ಕೆ ಹೋಗ್ತಾ ಇರಲ್ಲ ಗುರು, ಏನ್ ಮಾಡೋದು? ನಿಮ್ಮಿಂದಲೇ ಹೋಗಿ ಕರ್ಕೊಂಡು ಹೋಗು. ಹಲೋ, ಹೇಳಿ. ಓಕೆ ಓಕೆ, ಆಯ್ತು ಆಯ್ತು, ಡೋಂಟ್ ವರಿ. ಕಳಿಸ್ತೀನಿ ಬಿಡಿ. ಬೀಳಿಸ್ತೀನಿ ನೋಡು. ಐ ಆಮ್ ರೆಡಿ, ನಾನು ಲಿಫ್ಟ್ ಕೊಡ್ತೀನಿ. ಓಕೆ, ಎಲ್ಲಿಗೆ ಹೋಗ್ಬೇಕಾಗಿತ್ತು? ಮೆಜೆಸ್ಟಿಕ್ಗೆ. ನಾಚಿಕೆ ಪಡ್ಕೊಂಡ್ರಾಗುತ್ತಾ? ಡೋಂಟ್ ವರಿ. ನೀನ್ ಯಾಕೆ ಬರ್ತೀಯಾ ಮಗ? ನೀನ್ ಗುರು ಗುರು, ನಾನು ಬರ್ತೀನಿ ಗುರು. ಗುರು ಮಗಲೈ ಗುರು ಗುರು. ಏನು ಶಿವು, ಒಬ್ಬರೇ ನಿಂತ್ಕೊಂಡು ಯೋಚನೆ ಮಾಡ್ತಾ ಇದೀಯಾ? ಯಾಕೋ ಮನಸ್ಸು ಸರಿ ಇಲ್ಲ ಕಣ. ಓ ಅದೇ ವಿಷಯ. ರಮ್ಯಾ ಏನಾದ್ರು ಅಂದ್ಲಾ? ಅವಳು ಏನಾದ್ರು ಅಂತಿದ್ರೆ ಬೇಜಾರಾಗ್ತಿರ್ಲಿಲ್ಲ. ಅವಳಿಗೆ ಸುಳ್ಳು ಹೇಳಿ ಮೋಸ ಮಾಡಿ ಲವ್ ಮಾಡ್ದೆ, ಅದ್ರ ಪರಿಣಾಮ ಈ ಸ್ಥಿತಿಲಿದ್ದೇನೆ. ನೋಡ ಶಿವು, ರವಿ ಆದಾಗ ನೀನು ಆಗ್ಬೇಡ ಕಣೋ, ಸ್ವಲ್ಪ ದಯವಿಟ್ಟು ಯೋಚನೆ ಮಾಡು. ಡೋಂಟ್ ವರಿ ಕಣೋ, ಅದನ್ನೆಲ್ಲ ಮರೆತು ಕೆಲ್ಸದ ಕಡೆ ಗಮನ ಕೊಡು. ಓಕೆ ಕಣ್ರು, ನೀವು ಹೇಳ್ದಾಗೆ ಮಾಡ್ತೇನೆ.
ಯಾಕ್ರ ಹೀಗೆ ಕೂತ್ಕೊಂಡಿದ್ದೀರಾ? ಏನಾಯ್ತು ಹೇಳ್ರಿ. ಏನಿಲ್ಲ ಬಿಡೋ. ಪ್ಲೀಸ್ ನೀನಾದ್ರೂ ಹೇಳೋ ಪ್ಲೀಸ್. ನೋಡಿ ನಾನು ಮೊದ್ಲೇ ನೋವು ಅನುಭವಿಸ್ತಾ ಇದ್ದೀನಿ. ನೀವು ಸೈಲೆಂಟ್ ಆಗಿದ್ರೆ ಏನ್ ಅರ್ಥ ಮಾಡ್ಕೊಳ್ಳಿ. ಹೇಳೋ, ಮಾತಾಡೋ. ಅಲ್ವಾ ರವಿ? ರಾಜೇಶ್ ಸುಮ್ಮನೆ ತಿರುಗೋಕಿ ಅವನಲ್ಲ ನೀನು ಅಂತ ಹೇಳ್ದೆ ಅಷ್ಟೇ ಕಣ. ರವಿ, ಇವನು ಹೇಳೋದು ಸರಿನೇ. ನೀ ಇಲ್ಲೇ ಇದ್ರೆ ಅವಳ ಬಗ್ಗೆ ಯೋಚನೆ ಮಾಡಿ ಮಾಡಿ ಏನಾದ್ರೂ ಅನಾಹುತ ಮಾಡ್ಕೊಂಡ್ಬಿಡ್ತೀಯ. ಸ್ವಲ್ಪ ದಿನ ಊರ್ಗೋಗಿ ಅಪ್ಪ ಅಮ್ಮನ್ ನೋಡ್ಕೊಂಡು ಒಂದ್ 5 ತಿಂಗಳು ಬಿಟ್ಕೊಂಡ್ ಬಾ, ಎಲ್ಲ ಸರಿ ಹೋಗುತ್ತೆ. ಯೋಚನೆ ಮಾಡ್ಬೇಡ, ಊರ್ಗೋಗಿದ್ ಬಾ. ನಾನ್ ಯಾವ ಮುಖ ಹೊತ್ಕೊಂಡು ಊರ್ಗ್ ಹೋಗ್ಲಿ ಉಳ್ಳಾಗಡ್ಡಿವ್ರೆ? ನನಗಿದುವರೆಗೂ ಒಂದ್ ಕೆಲ್ಸನೂ ಸಿಕ್ಕಿಲ್ಲ. ಅದೊಂದೇ, ನನಗ್ ಕೆಲಸ ಸಿಗೋವರೆಗೂ ನಾನು ಊರಿಗೆ ಬರೋದಿಲ್ಲ ಅಂತ ನಮ್ ತಂದೆ ತಾಯಿ ಹೇಳ್ ಬಂದಿದ್ದೀನಿ. ಇಲ್ಲ ರವಿ, ನಮಗೂ ಕಳ್ಸಕ್ ಒಂಚೂರು ಇಷ್ಟ ಇಲ್ಲ ಕಣ. ಏನ್ ಮಾಡೋದು, ನಿನ್ ಪರಿಸ್ಥಿತಿ ನೋಡಿದ್ರೆ ನಮಗೂ ಬೇಜಾರಾಗುತ್ತೆ. ನೀನು ಮೊದ್ಲು ಊರ್ಗೋಗು. ನಿಮ್ಮ ಅಪ್ಪ ಅಮ್ಮನ ಜೊತೆ ಇದ್ರೆ ಹಳೆದನ್ನೆಲ್ಲ ಮರ್ತಂಗಾಗತ್ತೆ. ಏನೇ ಆದ್ರೂ ನಿಮ್ಮೆಲ್ರೂ ಫ್ರೆಂಡ್ಶಿಪ್ ಬಹಳ ಸ್ಟ್ರಾಂಗ್ ಆಗಿದೆ. ಎಲ್ರು ಅನ್ಯೋನ್ಯವಾಗಿದ್ದೀರಾ, ಅದೇ ನನಗೆ ಸಂತೋಷ. ನೋಡು, ನೀ ಟೆನ್ಷನ್ ಮಾಡ್ಕೋಬೇಡ. ಮೊದ್ಲು ಊರ್ಗೋಗಿದ್ ಬಾ. ಅಲ್ಲಿ ಮತ್ತೆ ಲವ್ ಗಿವ್ ಅಂತ ತಲೆ ಕೆಡ್ಸ್ಕೋಬೇಡಪ್ಪ. ಬಾ. ಕೆಲಸ ಇಲ್ಲದೆ ಏನು ಸಾಧನೆನೂ ಮಾಡಿದೆ ನಾನು ಹೇಗೆ ಊರಿಗೆ ಹೋಗಿ ಅಪ್ಪ ಅಮ್ಮನಿಗೆ ತಂಗಿಗೆ ಮುಖ ತೋರಿಸ್ಲಿ? ಇಲ್ಲ, ನಾನೇನಾದ್ರೂ ಮಾಡಲೇಬೇಕು. ಈಗಲೇ ಬೆಂಗಳೂರಿಗೆ ಹೋಗಿ ಬದ್ರಿನ ಮೀಟ್ ಮಾಡಲೇಬೇಕು. ಬಿಡಬಾರ್ದು. ಹೋಗಿ ಹೋಗ್ತೇನೆ. ಪಾಪ ಬಾರ ರವಿ, ಬಾರ. ನೋಡಪ್ಪ ರವಿ, ನೋಡಪ್ಪ ಸಿನಿಮಾ ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಸ್ ಎಲ್ಲ ಇಲ್ಲೇ ಬಂದಿಲ್ಲದು. ನೋಡು, ಡಿಸ್ಕಷನ್ಸ್ ಎಲ್ಲ ಇಲ್ಲೇನಪ್ಪ. ನೋಡಲ್ಲಿ ಅಲ್ಲಿ ಸಿನಿಮಾ ಕಾಣ್ತಿದ್ಯಲ್ಲ, ಅದೇ ಸಿನಿಮಾಪ್ಪ. ಹೋಗಲ್ಲೋಗು, ನಿನ್ ಕಷ್ಟಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಏನಲೋ ಪ್ರೇಮ ಇದು, ಯಾರು ಕೊಟ್ಟ ಶಾಪ ಇದು, ಕಣ್ಣಿನಲ್ಲೇ ಪೋಸು ಕೊಟ್ಟು ಕೊಲ್ಲುತ್ತಿರುವರು. ಏನಲೋ ಪ್ರೇಮ ಇದು, ಯಾರು ಕೊಟ್ಟ ಶಾಪ ಇದು, ಕಣ್ಣಿನಲ್ಲೇ ಪೋಸು ಕೊಟ್ಟು ಕೊಲ್ಲುತ್ತಿರುವರು. ಕಾಲ ಕಾಲದಿಂದಲೂ ಪ್ರೀತಿ ತೊಂದರೆ ಗುರುವೇ. ಏನಲೋ ಪ್ರೇಮ ಇದು, ಯಾರು ಕೊಟ್ಟ ಶಾಪ ಇದು, ಕಣ್ಣಿನಲ್ಲೇ ಪೋಸು ಕೊಟ್ಟು ಕೊಲ್ಲುತ್ತಿರುವರು. ಕಾಲ ಕಾಲದಿಂದಲೂ ಪ್ರೀತಿ ತೊಂದರೆ. ಕೈಗೆ ಸಿಗದೆ ಹಕ್ಕಿಯಂತೆ ಹಾರಿ ಹೋಗಿದೆ, ಸಿಕ್ಕ ಮೇಲೆ ಬಂಜಿನಂತೆ ಕರಗಿ ಹೋಗಿದೆ. ಕನಸುಗಳು ನೂರು ನೂರು ಕಣ್ಣು ತುಂಬಿದೆ, ಕೆಲವು ಪ್ರೀತಿ ಕಣ್ಣಿನಲ್ಲಿ ನೀರು ತಂದಿದೆ. ಪ್ರೇಮ ಒಂದು ಬಾಂಬಿನಂತೆ ಎದೆಯು ಈಗ ಪ್ರಳಯವಾಯ್ತು, ಪ್ರೇಮದಿಂದ ಕಲ್ಲು ಕೂಡ ನೀರಿನಂತೆ ತಿಳಿಯೇ ಆಯ್ತು. ವಯಸ್ಸಿಗೊಂದು ಗಿಫ್ಟು ಕಣೋ ಪ್ರೇಮ ಗುರುವೇ. ಏನಲೋ ಯಾಕಲೋ, ಏನಲೋ ಪ್ರೇಮ ಇದು, ಯಾರು ಕೊಟ್ಟ ಟಾರ್ಚರು ಇದು, ಹುಡುಗಿಯರೇ ಕಣ್ಣ ಮುಂದೆ ಕಾಣುತ್ತಿರುವರು. ರಾತ್ರಿ ಹಗಲು ನಮ್ಮ ನಿಲ್ಲಿ ಕಾಡುತ್ತಿರುವರು. ಅಯ್ಯಯ್ಯಯ್ಯೋ,
ಬ್ಯೂಟಿ ನೋಡಿದರೆ ನಮ್ಮ ಭಾರತಿ, ಬ್ಯಾಕ್ ಬ್ಯೂಟಿ ನೋಡಿದರೆ ನಮ್ಮ ಆರತಿ, ಕಣ್ಣೆತ್ತಿ ನೋಡುವಾಗ ಮಲಸಿರಿ, ಕಣ್ಣೊರೆಸಿ ನೋಡುವಾಗ ಉಮಾಸಿರಿ, ಬೇಡ ಹಿಂದೆ ಓಡಬೇಡ ಯಾವಾರಿಸೋ ಬೆಳ್ಳಿ ಮೋಡ, ಹೆಣ್ಣು ಅಲ್ಲ ಮಿಂಚು ಬಳ್ಳಿ, ಮುಟ್ಟಬೇಡ ನಗುವ ಚಲ್ಲಿ, ನಿಜವನ್ನು ನುಡಿಯಲೇನು ನೀನೇ ನಿಜ ನುಡಿತ್ಯ, ನಾನ್ ನಿಜ ಹೇಳ. ಏನಲ್ಲೋ ಯಾಕಲ್ಲೋ ಏನಲ್ಲೋ ಪ್ರೇಮ ಇದು, ಯಾರು ಕೊಟ್ಟ ಶಾಪ ಇದು, ಕಣ್ಣಿನಲ್ಲೇ ಪೋದು ಕೊಟ್ಟು ಕೊಲ್ಲುತ್ತಿರುವರು. ಏನಲ್ಲ ಪ್ರೇಮ ಇದು, ಯಾರು ಕೊಟ್ಟ ಶಾಪ ಇದು, ಕಣ್ಣಿನಲ್ಲೇ ಪೋದು ಕೊಟ್ಟು ಕೊಲ್ಲುತ್ತಿರುವರು. ಕಾಲ ಕಾಲದಿಂದಲೂ ಪ್ರೀತಿ ತೊಂದರೆ ಗುರುವ, ಏನಲ್ಲ ಪ್ರೇಮ ಇದು, ಯಾರು ಕೊಟ್ಟ ಶಾಪ ಇದು, ಕಣ್ಣಿನಲ್ಲೇ ಪೋದು ಕೊಟ್ಟು ಕೊಲ್ಲುತ್ತಿರುವರು. ಕಾಲ ಕಾಲದಿಂದಲೂ ಪ್ರೀತಿ ತೊಂದರೆ. ಏನವಳ ಬಾರಿ ಗುರಾಯಿಸ್ತಾ ಇದ್ಯಾ? ಅವಳು ನನ್ಗೆ ಹಳೆ ಲವರ್ ಅಮ್ಮ. ಅವಳು ಇಷ್ಟೊತ್ತು ನೋಡಿದ್ದು ನನ್ನನ್ನ, ನಿನ್ನನ್ನಲ್ಲ. ಏಯ್ ಹೋಗ್ಲಿ ಬಿಡ, ಸುಮ್ನೆ ತಮಾಷೆ ಮಾಡ್ದೆ ಕಣ. ಅಷ್ಟಕ್ಕೆ ಬೇಜಾರ್ ಮಾಡ್ಕೊಂತಾರೇನ? ಅಲ್ವೋ, ನನ್ಗ್ಯಾಕೋ ಬೇಜಾರು? ರಂಗೋಲಿ ಹಿಡಿದು ನೋಡ್ತಿದ್ದೆ ಅಷ್ಟೇ. ನಂಡವನ್ನ ನೀನ್ ನೋಡ್ತಾ ಇದ್ದ? ನಿಂಡವನ್ನ ನಾನ್ಯಾಕೋ ನೋಡ್ಲಿ? ಅಯ್ಯ ಬಟ್ಟೆತದೆ, ಅದಕ್ಕೆ ಯಾಕೋ ಇಷ್ಟೊಂದು ಅಪ್ಸೆಟ್ ಆಗ್ತಾ ಇದ್ಯಾ? ನೀವು ಅನ್ನೋ ಹುಡುಗಿರು ಕ್ಯೂ ಬಂದ್ ನಿಲ್ತಾರೆ. ಇಲ್ಲ ಕಣಪತ್ರಿ, ಜೀವನದಲ್ಲಿ ದುಡಿಯೋದು ತಿನ್ನೋದು ಮಾಮೂಲೆ. ಮನುಷ್ಯನ ಹುಟ್ಟಿದ ಮೇಲೆ ಏನಾದ್ರೂ ಒಂದು ಸಾಧನೆ ಮಾಡ್ಲೇಬೇಕು. ಏನ್ ಲವ್ ಅಪ್ಸೆಟಾ? ಅದು ಒಂದ್ ಸಾಧನೆನಾ? ನಾನ್ ಯಾರು ಅಂತ ಅವಳಿಗೆ ತೋರಿಸ್ಬೇಕು. ನೋಡ್ರವಿ, ಸಾಧಿಸ್ಬೇಕಾದ್ರೆ ನಮ್ ದೇಶದಲ್ಲಿರೋದು ಮೂರು ಫೀಲ್ಡ್ ಮಾತ್ರ. ಒಂದು ಕ್ರಿಕೆಟ್, ಅದು ನಮ್ ಕೈಯಿಂದ ಸಾಧ್ಯ ಇಲ್ಲ. ಎರಡನೇದು ರಾಜಕೀಯ, ಅದಕ್ಕೂ ನಮಗೂ ದೂರ. ಮೂರನೇದು ಸಿನಿಮಾ, ಅದೊಂದೇ ದುಡ್ಡಿಲ್ದೆ ಪ್ರತಿಭೆ ತೋರಿಸಿ ಕಷ್ಟಪಟ್ಟು ಮುಂದೆ ಬರೋ ಫೀಲ್ಡ್ ಮಗ. ಸಾರಿ, ತಪ್ಪಾಯ್ತು. ಗೊತ್ತಿಲ್ದೆ ತಪ್ಪು ಮಾಡ್ಬಿಟ್ಟೆ. ಇನ್ಮೇಲೆ ಇಲ್ಲಿ ಕೇಳಲ್ಲ. ಬೇಕಿದ್ರೆ ಎಲ್ಲ ತಗೊಂಡ್ಬಿಡಿ, ನಾನು ಏನು ಮಾಡ್ಬಿಡಿ ಪ್ಲೀಸ್. ಕಿತ್ಕೋ, ಎಷ್ಟ್ ಬೇಕಾದ್ರೆ ಕಿತ್ಕೋ, ಕಿತ್ಕೋ. ಏಯ್ ಕಿತ್ಕೊಳ್ಳಿ ಬಿಡಲ್ಲ, ಕಿತ್ಕೋ. ಕಿತ್ಕೊಳೆ, ಎಷ್ಟ್ ಬೇಕಾದ್ರೆ ಕಿತ್ಕೋ. ಅಲ್ವಾಗ್ರ ನಂಗೇನು ಬೇಜಾರಿಲ್ಲ. ಗೊತ್ತಿಲ್ದೆ ತಪ್ಪು ಮಾಡ್ಬಿಟ್ಟೆ, ಪ್ಲೀಸ್ ನನ್ನನ್ನು ಏನು ಮಾಡ್ಬೇಡಿ. ಹಸುವಾಗ್ತಿತ್ತು ಅಂತ ಒಂದೆರಡು ಹಣ್ಣು ಕಿತ್ಕೊಂಡೆ ಅಷ್ಟೇ, ನನ್ನ ಕ್ಷಮಿಸಿ. ಓಹೋ, ಹೊಟ್ಟೆ ಹಸಿತಿತ್ತ? ಪರವಾಗಿಲ್ಲ ಪರವಾಗಿಲ್ಲ, ನಮಗೂ ಹಸಿತಿದೆ, ಆದ್ರೆ ಬೇರೆ ಹಸುವು. ಆ ಹಸುವನ್ನ ನೀನೇ ತೀರಿಸ್ಬೇಕು. ಬಾ ಮಗು, ಬಾರ ಕಂದ, ಬಾ.
ಸಿಗಾಕೊಂಡ್ಯಾ ನೀನು ತಪ್ಪಿಸ್ಕೊಂಡು ಹೊಡ್ತೇನೆ ತಪ್ಪಿಸ್ಕೊಂಡು ಹೊಡ್ತೀಯ ನೀನು ನೋಡು ದಯವಿಟ್ಟು ನನ್ನ ಏನು ಮಾಡ್ಬೇಡಿ ನಾನೇನು ಮಾಡ್ಬೇಡಿ ಪ್ಲೀಸ್ ದಯವಿಟ್ಟು ನನ್ನ ಬಿಟ್ಬಿಡಿ ಪ್ಲೀಸ್ ಪ್ಲೀಸ್ ದಯವಿಟ್ಟು ನನ್ನ ಏನು ಮಾಡ್ಬೇಡಿ ಹೆಣ್ಣು ಅಂದ್ರೆ ಏನಂತ ತಿಳ್ಕೊಂಡಿದ್ಯಾ? ನಿನ್ ತಾಯಿನೂ ಒಂದು ಹೆಣ್ಣು, ನಿನ್ಗೆ ಅಕ್ಕ ತಂಗಿರಿಲ್ವೇನೋ? ಅವ್ರನ್ನು ಯಾರಾದ್ರೂ ಹೀಗೆ ಮಾನಭಂಗ ಮಾಡಕ್ ಹೊರಟಿದ್ರೆ ನೀನ್ ನೋಡ್ಕೊಂಡು ಸುಮ್ಮನೆ ಇರ್ತಾ ಇದ್ಯಾ? ಇನ್ ಮುಂದೆ ಹೀಗೆ ಏನಾದ್ರೂ ಮಾಡಿದ್ರೆ ನಿನ್ನ ಗತಿ ಅಷ್ಟೇ. ನಿನ್ಗೇನಾದ್ರೂ ಬುದ್ಧಿಗಿದ್ದಿ ಇದೆಯೇನಮ್ಮ? ಹೋಗಿ ಹೋಗಿ ಈ ತೋಟಕ್ಕೆ ಬಂದಿದ್ಯಲ್ಲ, ಕಾಲ ಮುಂಚಿನ ತರ ಇಲ್ಲ, ಕೆಟ್ಟೋಗಿದೆ. ಮೌದಕ್ಕ ದುಡ್ಡಿಂದ ಮೊದಲ ಚೆನ್ನಾಗಿ ಮಾಡಿ ಸಾಬ್. ಮೌದಕ್ಕ ಥ್ಯಾಂಕ್ ಯು ವೆರಿ ಮಚ್. ಓಕೆ ಲತಾ, ನಾನ್ ಪ್ರೀತಿಸ್ತಾರ ಮೊದ್ಲೇ ಹೆಣ್ಣು ನೀನೆ, ಕೊನೆ ಹೆಣ್ಣು ನೀನೆ. ಲತಾ ಪ್ಲೀಸ್ ಪ್ಲೀಸ್, ನೀನ್ ಒಪ್ಲಿಲ್ಲ ಅಂದ್ರೆ ಇಲ್ಲೇ ಸತ್ತೋಗ್ಬಿಡ್ತೀನಿ ಲತಾ. ನನಗಿಷ್ಟ ಇಲ್ಲ. ಹಾಗೆಲ್ಲ ಹೇಳ್ಬೇಡ ಲತಾ, ನಿನ್ನ ನನ್ ಮನ್ಸಾರೆ ಪ್ರೀತಿಸ್ತಾ ಇದ್ದೀನಿ ಲತಾ. ನಾನಂದ್ರೆ ನಿಂಗೆ ನಿಜವಾಗ್ಲೂ ತುಂಬಾ ಇಷ್ಟನಾ? ಹೌದು ಲತಾ, ನೀನಂದ್ರೆ ನಂಗೆ ತುಂಬಾ ಇಷ್ಟ. ಬೇಕಾದ್ರೆ ಕೇಳು, ನಾನು ಹೃದಯನ ಕಿತ್ಕೊಂಡ್ಬಿಡ್ತೀನಿ. ಹೃದಯ ಕಿದೆಯಲ್ಲ ನನಗ್ ಬೇಡ. ನಮ್ಮಪ್ಪನ ಹತ್ರ ಒಪ್ಪಿಗೆ ತಗೋತ್ಯಾ? ಅಯ್ಯೋ ಅದೆಲ್ಲ ಸಾಧ್ಯವಾಗ್ದಾರೆ ಮತ್ತೆ. ಅದ್ ನಿನಗಿಷ್ಟನಾ? ಐ ಲವ್ ಯು. ನಮ್ಮ ಅಪ್ಪ ಅಮ್ಮನ್ನ ಒಪ್ಸೋದು ಅಷ್ಟು ಸುಲಭ ಅಲ್ಲ. ಯಾಕೋ? ನಮ್ದು ದೊಡ್ಡ ಸಂಸಾರ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ. ಏನಿದು ಹಳೆ ಡುಯೆಟ್ಟು? ಹೊಸ ಡುಯೆಟ್ ಆಡೋಣ ಕಣ. ನೀನೇ ನೀನೇ ನನಗೆಲ್ಲ ನೀನೇ,
ಮಾತು ನೀನೇ. ನಾನ್ ಹೇಳೋ ಕತೆಗೆ ನೋಡಿ ಹೀರೋ ಇಮಿಡಿಯೇಟ್ಲಿ ಡೇಟ್ ಕೊಡ್ಬೇಕು. ಕಂಟಿನ್ಯೂ ಒಂದು 60 ದಿನ ಡೇಟ್ ಕೊಟ್ಬಿಟ್ರೆ ಸಾಕು ಸರ್. ನೋಡಿ ಯಾವ ರೀತಿ ಒಂದೇ ಬಂಚಲ್ಲಿ ಪಿಕ್ಚರ್ ಮುಗಿಸ್ಬಿಡ್ಬೇಕು. ಹೆಂಗಿರ್ತೀವಿ ನೋಡಿ, ಹೆಂಗ್ ಮುಗಿಸ್ತೀವಿ ನೋಡಿ. ಹೀರೋ ಡೇಟ್ ಕೊಟ್ರೆ ಸಾಕು, ಇಮಿಡಿಯೇಟ್ ಮುಹೂರ್ತನೆ ಗ್ರ್ಯಾಂಡ್ ಆಗಿ ಮುಹೂರ್ತ ಮಾಡಬಿಡೋಣ. ಹಿಂದೆ ಯಾರು ಮಾಡಿರ್ಬಾರ್ದು, ಮುಂದೆ ಯಾರು ಮಾಡಬಾರ್ದು. ಹೌದು ಸರ್. ನೋಡಿ ಹೀರೋ ಸಾಹೇಬ್ರು ಇದಾರಣ್ಣ? ಒಳಗಿದ್ದಾರಣ್ಣ. ಅಬ್ಬಬ್ಬಬ್ಬಬ್ಬ, ಏನಪ್ಪ ಈ ಪಾರ್ಟಿ ಬಿಲ್ಡಿಂಗು? ನಾನು ಪುಣ್ಯ ಮಾಡಿದ್ದೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ಇವರು ಪ್ರೊಡ್ಯೂಸರ್ ಶಂಭುಲಿಂಗ ಅಂತ ಸರ್. ಇವರು ಕತೆಗಾರ ಪ್ರಸನ್ನ ಅಂತ. ನಮಸ್ಕಾರ. ನಮಸ್ಕಾರ. ಇವ್ರ ಹತ್ರ ಒಳ್ಳೊಳ್ಳೆ ಕತೆಗಳಿವೆ, ಕೇಳಿ ನೋಡಿ ಸರ್, ನಿಮ್ಗೆ ಇಷ್ಟ ಆಗ್ಬೋದು. ಇದಕ್ ಮುಂಚೆ ನೀವು ಯಾವ ಸಿನಿಮಾ ಕತೆ ಬರೆದಿದ್ದೀರಾ? ನಾನು ಸುಮಾರು 4-5 ಸಿನಿಮಾ ಕತೆ ಬರ್ದಿದ್ದೀನಿ. ಅದರಲ್ಲಿ 1-2 ಕ್ಲಿಕ್ ಆಗಿದೆ, ಇನ್ನೊಂದು 3 ಶೂಟಿಂಗ್ ನಡೀತಾ ಇದೆ, ಇನ್ನೊಂದೆರಡಕ್ಕೆ ಹೀರೋ ಡೇಟ್ ಸಿಕ್ಕಿಲ್ಲ ಅಂತ ಹಾಗೆ ಪೆಂಡಿಂಗ್ ಅಲ್ಲಿ ಇಟ್ಬಿಟ್ಟಿದ್ದಾರೆ. ಇದು ಫಾರಿನ್, ತಮಿಳು, ತೆಲುಗು ಎಲ್ಲದಕ್ಕೂ ಕತೆ ಬರ್ಕೊಟ್ಟಿದ್ದೀನಿ ಸರ್. ಅಯ್ಯೋ, ನನ್ ಕತೆ ಅಂದ್ರೆ ಹೀರೋಯಿನ್ಗಳು ಕಾಯ್ತಿರ್ತಾರೆ, ಅದಕ್ಕೆ ಸರ್ ನಿಮ್ ಮ್ಯಾನೇಜರ್ ನನ್ನ ಲಬಕ್ಕಂತ ಹಿಡ್ದು ಹಾಕೊಂಡ್ಬಿಟ್ಟು ಇಲ್ಲಿ ಕರ್ಕೊಂಡ್ಬಂದ್ರು. ಇವ್ರು ಗೊತ್ತು ಸರ್ ನನ್ ಕತೆ ಎಷ್ಟು ಗಟ್ಟಿಯಾಗಿರುತ್ತೆ ಅಂತ. ಮನೆ ಹಾಲಿವುಡ್ನವರು ನೀವು ಕತೆ ಹೇಳಲೇಬೇಕು ಅಂತ ಬಂದ್ಬಿಟ್ರು. ನಮ್ಗೆ ಹಾಲಿವುಡ್ ಬಾಲಿವುಡ್ ಎಲ್ಲ ಒಂದೇ ಸರ್, ನಾನು ಖಂಡಿತ ಹೇಳ್ತೀನಿ ಸರ್ ಅಂತ ಅಂದೆ. ನನ್ನ ಕತೆನ ಶುರು ಹಚ್ಕೊಳ್ಳ ಸರ್, ಇಫ್ ಡೋಂಟ್ ಮೈಂಡ್. ಇಷ್ಟೆಲ್ಲ ಹೇಳೋ ಅವಶ್ಯಕತೆನೇ ಇಲ್ಲ. ಒಂದು ಔಟ್ಲೈನ್ ಸರಿಯಾಗಿ ಹೇಳಕ್ ಬರ್ತಾ ಇಲ್ವಲ್ರಿ ನಿಮ್ಗೆ? ಶುರು ಮಾಡಿ. ಹೇಳ್ತೀನಿ ಸರ್. ಸೀ ಶೋರ್ ಸರ್, ಅದ್ರ ಪಕ್ಕದಲ್ಲಿ ಒಂದು ಸುಂದರವಾದ ಬಂಗ್ಲೆ ಅಂತ ಮನೆ ಸರ್. ಆ ಬಂಗ್ಲೆ ಒಳಗೆ ಸುಮಾರು 4-5 ಜನ ವಾಸ ಮಾಡ್ತಾರೆ ಸರ್. 2 ಗಂಡು 2 ಹೆಣ್ಣು ಸರ್. ಎಲ್ಲರೂ ನೋಡಕ್ ಬಹಳ ಸುಂದರವಾಗಿರ್ತಾರೆ ಸರ್. ಕತೆನ ನಾನು ರಾಮೋಜಿರಾವ್ ಹತ್ರ ಹೇಳಿದೆ ಸರ್. ಆ ಫ್ರೇಮ್ ಬಗ್ಗೆ ಹೇಳ್ತಾ ಇದ್ರೆ ಆ ಫ್ರೇಮ್ ಅವ್ರ ಮೈಂಡ್ ಅಲ್ಲೇ ಕೂತ್ಕೊಂಡ್ಬಿಡ್ತು ಸರ್. ನನಗೆ ಹೇಳಿದ್ರು, ಡೋಂಟ್ ವರಿ ಪ್ರಸನ್ನ, ನಿಮ್ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ, ಆದಷ್ಟು ಬೇಗ ಒಂದು ಸಮುದ್ರ ಸೆಟ್ ಅನ್ನ ಹಾಕಿಸ್ಕೊಟ್ಬಿಡ್ತೀನಿ, ನೀವು ಶೂಟಿಂಗ್ ಶುರು ಮಾಡ್ಕೊಂಡ್ಬಿಡಿ, ಆದಷ್ಟು ಬೇಗ ರಿಲೀಸ್ ಮಾಡಿ, ನನಗೂ ನೋಡೋ ಅವಕಾಶ ಮಾಡ್ಕೊಡಿ ಅಂತ ಹೇಳಿದ್ರು ಸರ್. ಅವತ್ತಿಂದ ನನಗೆ ಖುಷಿ, ಏನು ಸಂತೋಷ, ಎದೆ ಧಡಕ್ಕರಿದೆ ಸರ್. ಆ ತರ ಅವ್ರಿಗೆ ಕತೆ ಹೇಳಿದ್ರಿಂದ ನನಗೆ ಇವತ್ತು ಫೋನ್ ಮೇಲೆ ಫೋನ್ ಮಾಡ್ತಾರೆ ಸರ್. ಪ್ರಸನ್ನ ಅವರೇ ಯಾವಾಗ ಶುರು ಮಾಡೋಣ, ಪ್ರಸನ್ನ ಅವರೇ ಯಾವಾಗ ಶುರು ಮಾಡೋಣ, ಆದಷ್ಟು ಬೇಗ ಶುರು ಮಾಡ್ಬೇಕು ಅಂತ. ಅದಕ್ಕೆ ತಾವು ನನ್ನ ಕತೆನ ಸ್ಟಡಿ ಮಾಡಿ ನನ್ನ ಸಿನಿಮಾದಲ್ಲಿ ಒಂದು ಪಾರ್ಟ್ ಅಲ್ಲಿ ಅಭಿನಯಿಸ್ಬಿಟ್ರೆ ನಮ್ ಸೂಪರ್ ಹಿಟ್ ಆಗುತ್ತೆ ಸರ್. ಖಂಡಿತ 25 ವಾರಗಳು ಗ್ಯಾರಂಟಿ ಸರ್. ಹೇಳಿ ಸರ್, ಯಾವಾಗ ಶುರು ಮಾಡೋಣ? ನೀವು ಹೂ ಅಂದ್ರೆ ನಾನು ನೆಕ್ಸ್ಟ್ ಮತ್ತೆ ರೆಡಿ ಸರ್. ನಾವು ಹೂ ಅಂದ್ರೆ ಲೊಕೇಶನ್ ಫಿಕ್ಸ್ ಮಾಡ್ಬೇಕು, ಆರ್ಟಿಸ್ಟ್ಗೆಲ್ಲ ಅಡ್ವಾನ್ಸ್ಗಳು ಕೊಡ್ಬೇಕು, ಇನ್ನು ಅದು ಇದು ಕೆಲಸಗಳು ಇದ್ದೇ ಇರುತ್ತಲ್ಲ, ತಮಗೆ ಗೊತ್ತಲ್ಲ ಸರ್. ಹಂಗೆ ಇನ್ನೊಂದು ಕತೆ ಇದೆ ಸರ್. ಅಂತ ಕತೆನ ಇದುವರೆಗೂ ಯಾರು ಮಾಡಿಲ್ಲ ಸರ್. ನಾನು ಬಹಳ ಕಷ್ಟಪಟ್ಟು ಮಾಡಿದ್ದೀನಿ ಸರ್. ನಿಮಗೆ ಗೊತ್ತಿಲ್ಲ, ಆ ಕಾನ್ಸೆಪ್ಟೇ ಬೇರೆ ಸರ್. ಇಂಥ ಕತೆ ನಮ್ ತಾಯಣಗಳು ಸಿಗಲ್ಲ, ನೀವು ಜೀವನದಲ್ಲೂ ಅಭಿನಯಿಸಕ್ಕೆ ಸಾಧ್ಯನೇ ಇಲ್ಲ ಸರ್. ಅಂತ ಕತೆ ನಿಲ್ಸ್ರಿ, ಮುಚ್ಚಿ ಬಾಯ್ನ. ನಿಮ್ ಕತೆ ಏನಾದ್ರು ನಾನು ಸಿನಿಮಾ ಮಾಡಿದ್ರೆ ನನ್ನ ಇಮೇಜ್ ಎಲ್ಲ ಬೀದಿಗೆ ಬಂದ್ಬಿಡುತ್ತಷ್ಟೇ. ಪ್ರೊಡ್ಯೂಸರ್ ಏನೋ ಕೋಟ್ಯಾಂತರ ರೂಪಾಯಿ ಸುರಿತಾರೆ, ಆದ್ರೆ ನೆಟ್ ಕತೆ ಮಾಡಕ್ ಬರಲ್ಲ, ಕತೆ ಹೇಳಕ್ ಬರಲ್ಲ. ಆಗ್ಲೇ ಡೈರೆಕ್ಟರ್ ಅಂತ ಬಂದ್ಬಿಟ್ಟಿದ್ರಲ್ರಿ. ನಿಮ್ಮಂತವರಿಂದಾನೆ ಇಂಡಸ್ಟ್ರಿ ಕೆಟ್ಟ ಹೆಸರು ಬಂದಿರೋದು. ಮೇಲೆ ಮೊದಲು ಕತೆ ಹೇಗ್ ಮಾಡ್ಬೇಕು, ಸ್ಕ್ರೀನ್ ಪ್ಲೇ ಹೇಗ್ ಮಾಡ್ಬೇಕು ಅದನ್ನ ತಿಳ್ಕೊಂಡ್ ಬನ್ನಿ, ಆಮೇಲೆ ಸಿನಿಮಾ ಮಾಡಿದ್ರಂತೆ. ಅಲ್ರಿ ಪ್ರೊಡ್ಯೂಸರ್ ಸಾಹೇಬ್ರೆ, ಇಂಥ ಕತೆನ ಸಿನಿಮಾ ಮಾಡಿ ಕೈ ಸುಟ್ಕೊಳ್ಳೋದಕ್ಕಿಂತ ಆ ದುಡ್ಡನ್ನ ಒಂದ್ ಫ್ಯಾಕ್ಟ್ರಿಗೆ ಇನ್ವೆಸ್ಟ್ ಮಾಡಿ ಒಂದಿಷ್ಟು ಜನರಿಗೆ ಕೆಲಸ ಕೊಡಿ,
ಅವ್ರಿಗೂ ಜೀವನ ಆಗತ್ತೆ, ನಿಮ್ಗೂ ಲಾಭ ಬರುತ್ತೆ. ಹೋಗ್ ಬನ್ನಿ. घर में कोई भी नहीं. ಯಾರು ಇಲ್ಲ, ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅಯ್ಯಯ್ಯೋ ತುಂಬಾ ಆರಾಮಾಯ್ತು ಲತಾ. ನಿನಗೇನು ಆಗ್ತಿಲ್ವಾ? ಏನು ಏನು ಆಗ್ತಿಲ್ವಾ? ಏನಾಗ್ಬೇಕು? ನನಗೇನೋ ಒಂಥರ ಆಗ್ತಿದೆ. ನಿನ್ನ ನಗು, ನಿನ್ನ ಹೆಜ್ಜೆ, ಆ ದಿನ ಅದನ್ನೆಲ್ಲ ಜ್ಞಾಪಿಸ್ಕೊಳ್ತಾ ಇದ್ರೆ ಇವತ್ತವರೆಗೂ ನನಗ್ ನಿದ್ದೆನೆ ಬರ್ತಿಲ್ಲ ಗೊತ್ತಲ್ಲತ. ನಾನಂತೂ ಚೆನ್ನಾಗಿ ಊಟ ಮಾಡಿ ಒಳ್ಳೆ ನಿದ್ದೆ ಮಾಡ್ತೀನಿ. ನಿನ್ ನೆನ್ಸ್ಕೊಂಡೆ ದಪ್ಪ ಆಗ್ಬಿಟ್ಟೆ. ಹೌದೌದು, ನೋಡಿದ್ರೆ ಗೊತ್ತಾಗಲ್ವಾ? ಒಂದೇ ಒಂದ್ ಮುತ್ತು, ಒಂದೇ ಒಂದು, ಒಂದೇ 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 ಒಂದು. ಬದ್ರಿ ಇವನೊಬ್ಬ ಕಬಾಬ್ ಮೇ ಅಡ್ಡಿ ಒಳ್ಳೆ ಟೈಮಿಗೆ ಬಂದ್ಬಿಟ್ಟವನು. ಅದು ಬದ್ರಿ ನನ್ ಕೈ ಬಿಡಲ್ಲ ತಾನೇ? ಚಿನ್ನ, 100 ಆನೆ ಬಲ ಇರೋ ನನಗೆ ಯಾವತ್ತಾದ್ರೂ ಕೈ ಬಿಡ್ತೀನ? ಚಿನ್ನ ಯಾವತ್ತೂ ಕೈ ಬಿಡಲ್ಲ ಚಿನ್ನ. ನೀನು ಲೇ ಬದ್ರಿ, ಏನು ಇದು ಬೆಳಗ್ಗೆ ರೊಮ್ಯಾನ್ಸ್ ಸ್ಟಾರ್ಟ್ ಮಾಡ್ಬಿಟ್ಯಾ? ನಡಿ ಒಳಗೋಗಿ. ಲೇ ಬದ್ರಿ, ಈಗ ಮಾಡಿದ್ರೆ ಓನರ್ಗಳು ಮನೆ ಖಾಲಿ ಮಾಡಿಸ್ದೆ ಇನ್ನೇನ್ ಮಾಡ್ತಾರೆ ಹೇಳು? ಸ್ವಲ್ಪ ಯೋಚನೆ ಮಾಡು. ಈ ಮನೆ ಓನರ್ ಯಾರು ಅನ್ಕೊಂಡಿದ್ಯಾ? ಈ ಗ್ರೇಟ್ ಬದ್ರಿನಾಥ್. ನಿಂಗೆ ಅದೆಲ್ಲ ಗೊತ್ತಾಗಲ್ಲ. ಬಾರ ನೀನು ಸುಮ್ನೆ. ಅಯ್ಯ, ಇಂಥ ಮಹಾನುಭಾವರ ಚಿತ್ರನ ಬೀದಿಯಲ್ಲಿ ಬರಿತಾ ಇದೆಯಾ? ಕಾರ್ಮಿಕರಿಗೆ ದುಡಿಯೋದಕ್ಕೆ ನೆಲೆ ಇಲ್ಲದೆ ಕಾಡಾಗಿದ್ದ ಬೆಂದ ಕಾಳೂರ್ನ ನೆಲೆಗಡಿಸಿ ದುಡಿಯೋದಕ್ಕೆ ನೆಲೆಗಡಿಸಿ ಬೆಂಗಳೂರು ಅಂತ ಮಾಡಿದ್ರು. ಅಂತ ಮಹಾನುಭಾವರು ನಮ್ಮ ಕೆಂಪೇಗೌಡರು. ಬೆಂಗಳೂರಿನಲ್ಲಿ ಬೇಕಾದಷ್ಟು ಪ್ರತಿಭೆಗಳಿದೆ. ಅಂತ ಪ್ರತಿಭೆಗಳಲ್ಲಿ ಎದ್ದು ಕಾಣೋದು ನಮ್ಮ ನಾಯಕ ಕೆಂಪೇಗೌಡರು. ಅಂತ ಮಹಾನುಭಾವರ ಚಿತ್ರನ ಈ ರೀತಿ ಬೀದಿಯಲ್ಲಿ ಬಿಡಿಸಿ ಅವ್ರ ಹೆಸರಿಗೆ ಕಳಂಕ ತರ್ತಾ ಇದಿರಲ್ಲ, ನಿಮ್ಗೇನಾದ್ರೂ ಬುದ್ಧಿಗಿದ್ದಿದ್ಯಾ? ನೀನೇನು ಚಿತ್ರ ಚೆನ್ನಾಗಿ ಬಿಡಿಸಿದ್ಯಾ ಅಂತ 50 ಪೈಸೆನೋ ಅರ್ಧ ದೋಸೆನೋ ಅದ್ರ ಮೇಲೆ ಬಿಸಾಕಿ ಹೋಗ್ತಾರೆ. ಅದರಿಂದ ಏನಾಗುತ್ತೆ ಗೊತ್ತಾ? ನೀನೇನೋ ಈ ದುಡ್ಡಿಂದ ನೀನು ಹೊಟ್ಟೆ ತುಂಬಿತು ಅಂತ ಸಂತೋಷದಿಂದ ಹೊರಟೋಗ್ತೀಯ. ಆದ್ರೆ ದಾರಿಯಲ್ಲಿ ಹೋಗಿ ಬರೋರೆಲ್ಲ ಮೋಟ್ ಬಿಡಿ ಸಿಗರೇಟ್ ನ ಇದ್ರ ಮೇಲೆ ಬಿಸಾಕ್ತಾರೆ. ನಾನು ಹೊಡೆದೆ ಅಂತ ಬೇಜಾರ್ ಮಾಡ್ಕೋಬೇಡ. ನನ್ನ ಅಡ್ರೆಸ್ ಕೊಡ್ತೀನಿ, ಯಾವಾಗ ಬೇಕಾದ್ರೂ ಬಾ, ನಿನ್ಗೊಂದು ಒಳ್ಳೆ ಕೆಲಸ ಕೊಡ್ತೀನಿ. ಎಕ್ಸ್ಕ್ಯೂಸ್ ಮಿ ಸರ್. ಹೇಳಿ ಸರ್, ನನ್ನ ಹೆಸರು ರವಿ ಅಂತ. ನನ್ನಿಂದ ಏನಾಗ್ಬೇಕು? ಸಿನಿಮಾ ರಂಗನ ಯಾಕೆ ಆಯ್ಕೆ ಮಾಡ್ಕೊಂಡಿದ್ಯಾ? ಸರ್, ಸಿನಿಮಾ ರಂಗನ ಆಯ್ಕೆ ಮಾಡ್ಕೊಂಡಿರೋದು ಸಂಪಾದನೆ ಮಾಡಕ್ಕಲ್ಲ ಸರ್. ಜೀವನದಲ್ಲಿ ಏನಾದ್ರೂ ಸಾಧಿಸಿ ತೋರಿಸ್ಬೇಕು ಅಂದ್ರೆ ಸಿನಿಮಾ ರಂಗನೇ ಸರ್. ಅದಕ್ಕೆ ಛಲದಿಂದ ಆಯ್ಕೆ ಮಾಡ್ಕೊಂಡಿದ್ದೀನಿ ಸರ್. ವೆರಿ ಗುಡ್. ಕಾಸ್ಗಿಂತ ಒಳ್ಳೆ ಹೆಸರು ಮಾಡ್ಬೇಕು ಅಂತ ಬಂದಿದ್ಯಲ್ಲ, ನೀನ್ ನೋಡಿದ್ರೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸರ್. ನೋಡಪ್ಪ, ಮುಂದಿನ ತಿಂಗಳು ನಾನು ಹೊಸ ಚಿತ್ರವನ್ನು ಶುರು ಮಾಡ್ತಾ ಇದ್ದೀನಿ. ಅದಕ್ಕೆ ನೀನೇ ಅಸ್ಟೆಂಟ್ ಆಗಿ ಕೆಲಸ ಮಾಡು. ಸರಿ ಸರ್, ನಿಮ್ ಕಾರ್ಡ್ ಕೊಡ್ತೀನಿ, ತಗೋ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಮಸ್ಕಾರ ಸರ್. ಬರ್ತೀನಿ ಸರ್. ಬಾಯ್. ಆಲ್ ದ ಬೆಸ್ಟ್.
ಏನ್ರಿ ಇದು ಏನ್ ಶಾರ್ಟ್ ಡಿವೈಡ್ ಮಾಡಿದ್ದೀರಿ? ಫಸ್ಟ್ ಆಫ್ ಆಲ್ ಕಾನ್ಸೆಪ್ಟ್ ಸರಿ ಇಲ್ಲ. ಸರಿ ಮಾಡ್ಕೊಂಡ್ ಬನ್ನಿ ಹೋಗಿ. ಆ ಕತೆ ಕಾನ್ಸೆಪ್ಟ್ ಎಲ್ಲ ಬಹಳ ಚೆನ್ನಾಗಿದೆ, ಆದ್ರೆ ಡೈರೆಕ್ಟರ್ಗೆ ಕತೆ ಹೇಳಕ್ ಬರ್ಲಿಲ್ಲ. ಆ ಚಾನ್ಸ್ ನಮಗ್ ಸಿಗ್ಬೇಕಾಗಿತ್ತಮ್ಮ. ನಮ್ಮಂತವ್ರಿಗಂತ ಪ್ರೊಡ್ಯೂಸರ್ ಸಿಗೋದಿಲ್ಲ ಕಣ. ನಮ್ ಪ್ರಯತ್ನಕ್ಕೆ ಬೆಲೆ ಸಿಕ್ಕೇ ಸಿಗುತ್ತೆ ಕಣ, ನೋಡೋಣ. ರವಿ, ನೀನ್ ಸ್ಟೋರಿ ನೆರೇಟ್ ಮಾಡೋದನ್ನ ನಾನು ದೂರದಿಂದ ಕೇಳಿಸ್ಕೊಂಡೆ. ವೆರಿ ಫೈನ್, ಚೆನ್ನಾಗಿತ್ತು. ರವಿ, ಸೂಪರ್ 6 ಫಿಲ್ಮ್ ಮೇಕರ್ಸ್ ಪ್ರೊಡ್ಯೂಸರ್ ಇದಾರಲ್ಲ, ರೂಪ್ ಕಮಲ್ ಅಂತ, ಅವ್ರ ಹತ್ರ ಹೋಗಿ ನಾನು ಕಳಿಸ್ದೆ ಅಂತ ಹೇಳು. ನಮಸ್ಕಾರ ಮೇಡಮ್. ನಮಸ್ಕಾರ. ಜಯಶೇಖರ್ ಅವರು ಕಳಿಸಿದ್ರು ಮೇಡಮ್. ಆಹಾ, ಕೂತ್ಕೊಳ್ಳಿ. ಯಾವ್ದು ಸ್ಟೋರಿ ನಿಮ್ಮ ಹತ್ರ ಇದೆ ಅಂತ ಹೇಳಿದ್ರು? ಯಾವ ಸ್ಟೋರಿ? ಮೇಡಮ್, ನನ್ನ ಹತ್ರ ಒಂದು ಲೇಡಿ ಸೆಂಟಿಮೆಂಟ್ ಕತೆ ಇದೆ ಮೇಡಮ್, ಬಹಳ ಚೆನ್ನಾಗಿದೆ. ಕ್ಲೀನಾಗಿ ವರ್ಕೌಟ್ ಮಾಡಿದ್ದೀನಿ ಮೇಡಮ್. ಕತೆ ಓಪನಿಗೆ ಹೇಗ್ ಬರುತ್ತೆ ಅಂತ ಸ್ವಲ್ಪ ಕನ್ನಡವೇ ಜೀವ
ಕಂಡು ನಾ ಸಿಡುವೆ ಗುಡುಗಿಡುವೆ ಸುಳಿ ಬೆಂಕಿ ಚೆಂಡು ನಾ ಮಹಾರಾಣಿ ನೀನೆ ಕವಿವಾಣಿ ಕೆಳೆ ಮೈನಾ ನನ್ನ ಮೈನಾ ಕನ್ನಡದ ಗಂಡು ನಾ ಸಿಡುವೆ ಗುಡುಗಿಡುವೆ ಸುಳಿ ಬೆಂಕಿ ಚೆಂಡು ನಾ ನನ್ನ ಹೀರೋನಿ ನನ್ನ ಸೇರೋನಿ ನನ್ನ ರಾಣಿ ನಿನ್ನ ಪಂಚ ಪ್ರಾಣಿ ಇದು ಕದವ ತೆರೆದಿನಿ ಮೀಸೆ ಮಾವ ನನ್ನ ಜೀವ ಯಾಕೋ ನಿನ್ನ ಕೂಗಿದೆ ದಿನವೆಲ್ಲ ಮನಸ್ಸೆಲ್ಲ ನಿನ್ನ ಧ್ಯಾನ ಮಾಡಿದೆ. ರವಿ ನಿನ್ ಟೆನ್ಷನ್ ಏನು ಅಂತ ನನ್ಗೆ ಅರ್ಥ ಆಗುತ್ತೆ. ನೋಡು, ನೀನ್ ಪಿಕ್ಚರ್ ನ ತುಂಬಾ ಶ್ರದ್ಧಾ ಭಕ್ತಿಯಿಂದ ಮಾಡಿದ್ಯಾ, ಅದು ಖಂಡಿತ ಸಕ್ಸಸ್ ಆಗೇ ಆಗುತ್ತೆ. ನನ್ನ ಆಶೀರ್ವಾದ ನಿನಗಿದೆ. ಡೋಂಟ್ ವರಿ. ಥ್ಯಾಂಕ್ ಯು ಸರ್. ನಡಿ ಹೋಗೋಣ. ನಡಿ ಹೋಗೋಣ. ನಾನು ಹಾಗೆ ಹೇಳಿದ್ದಕ್ಕೆ ಬೇಜಾರು ಮಾಡ್ಕೊಂಡೆ ರಾಜಿ. ನೀನು ಅವತ್ತು ಹೇಳಿದ ಮಾತನ್ನ ನಾನು ನಿನಗೆ ಹೇಳೋದಿಲ್ಲ ರಾಜಿ. ಇವತ್ತು ನನಗೆ ಈ ಕೀರ್ತಿ ಸಿಗ್ಬೇಕು ಅಂದ್ರೆ ನೀನು ಅವತ್ತು ಹೇಳಿದ ಮಾತು ನನಗೆ ಸ್ಫೂರ್ತಿ ಆಯ್ತು ರಾಜಿ. ಇವತ್ತು ನಾನು ಇಷ್ಟೆತ್ತರಕ್ಕೆ ಬೆಳಿಬೇಕು ಅಂದ್ರೆ ನಾನೇನ್ ಕಷ್ಟಪಟ್ಟಂತೆ ನನಗೆ ಗೊತ್ತು. ನಾನು ಪಟ್ಟ ಕಷ್ಟನ ನಾನು ಯಾವತ್ತೂ ಮರೆಯೋದಿಲ್ಲ ರಾಜಿ. ಆವತ್ತು ನೀನು ಹೇಳಿದ ಮಾತು ಇವತ್ತು ನನಗೆ ಚೆನ್ನಾಗಿ ನೆನಪಿದೆ ರಾಜಿ. ಯಾಕೊತ್ತಾ, ಈ ನಿನ್ನ ಮುದ್ದಾದ ಮುಖ ಸದಾ ನನ್ನ ಕಣ್ಮುಂದೆ ಇರೋದ್ರಿಂದ ನೀನ್ ಕೇಳಿದ್ದೀನಲ್ಲ, ನಾನು ಆಗ್ಲೇ ಸಂಪಾದನೆ ಮಾಡಿದ್ದೀನಿ. ಈಗಲೇ ಹೇಳು, ನನ್ನನ್ನು ಇಷ್ಟಪಟ್ಟಿದೀಯಾ? ಹೇಳು. ಅವತ್ತು ನಿನ್ನ ಹಿಂದೆ ನಾನೊಬ್ಬ ಬರ್ತಾ ಇದ್ದೆ, ಆದ್ರೆ ಇವತ್ತು ನನ್ನ ಹಿಂದೆ ಸಾವಿರಾರು ಹುಡುಗಿಯರು ಬರ್ತಾರೆ. ಆದ್ರೆ ಅವ್ರು ಯಾರು ನನಗೆ ಬೇಕಿಲ್ಲ ರಾಜ. ನನಗೆ ನೀನ್ ಬೇಕು, ನಿನ್ ಹೃದಯ ಬೇಕು.
ಐ ಲವ್ ಯು ರಾಜಿ, ಐ ಲವ್ ಯು. ನೀನು ಹೂವನ್ನು ನಮ್ಮ ತಂದೆ ತಾನೇ ಕರೆಸಿ ನಮ್ಮ ಮದುವೆಗೆ ಖಂಡಿತ ಒಪ್ಪಿಸ್ತೀನಿ. ಈಗ್ಲಾದ್ರೂ ಹೇಳು, ನಿನ್ ಮನ್ಸಲ್ಲಿ ನಾನಿದ್ದೀನ ಅಂತ. ಇಲ್ಲ. ಯಾಕೆ? ಏನ್ ಹೇಳ್ತಿದ್ದೆ ರಾಜಿ? ಇನ್ನೊಬ್ರು ಮನ್ಸಿಗೆ ಹೆಂಡತಿ ಆಗಿದ್ದೀನಿ. ಇದೆಲ್ಲ ಒಂದ್ ಕೆಟ್ಟ ಕನ್ಸು ಅಂತ ಮರ್ತು ಒಂದ್ ಒಳ್ಳೆ ಹುಡುಗಿ ನೋಡಿ ಮದ್ವೆ ಆಗು. ಬರ್ತೀನಿ. ಪ್ರೀತಿ ಅಂದ್ರೆ ಇಷ್ಟನಾ? ಅಯ್ಯೋ, ಪ್ರೀತಿ ಅಂದ್ರೆ ಇಷ್ಟನಾ?